ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾತಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ನ ಹಿರಣ್ಯೇರ್ನವಾಸೋಭಿಃ ನಾಶ್ವದಾನೇನ ಭಾರತ ಪ್ರಾಪ್ನುವಂತೆ ನರಾಶ್ರೇಯೋ ಯಥೇಹಾನ್ನ ಪ್ರದಾ ಪ್ರಭೋ. ಶ್ರಾಂತಾಯ ದಣಿದವನಿಗೆ, ಕ್ಷುಧಿತಾಯ ಹಸಿದವನಿಗೆ ಯಾರು ಅನ್ನವನ್ನು ಕೊಡ್ತಾನೆ ಅವನು ಬ್ರಹ್ಮದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗ್ತಾನೆ. ಬಂಗಾರದಿಂದ, ಬಟ್ಟೆಯಿಂದ, ಕುದುರೆ ಕೊಡೋದ್ರಿಂದ ಜನರಿಗೆ ತೃಪ್ತಿ ಆಗಲ್ಲ. ಜನರಿಗೆ ತೃಪ್ತಿ ಆಗೋದು ಊಟ. ಊಟ ಆದಮೇಲೆ ನೀವು ನಿಮ್ಮ ಕೈಲಾದಷ್ಟು ಕೊಟ್ಟರು ಅವ್ರು ಸಂತೋಷ ಪಡ್ತಾರೆ. ಅನ್ನದಿಂದ ಪ್ರಾಣನೇ ಹುಟ್ಟುತ್ತಾನೆ. ಸಜ್ಜನರಿಗೆ ಅನ್ನವನ್ನು ಕೊಡಬೇಕು, ಸಜ್ಜನರ ಅನ್ನವನ್ನು ತಿನ್ನಬೇಕು. ನಸ ದುರ್ಗಾಣ್ಯವಾಪ್ನೋತಿ ತಮೇವಾಹ ಪರಾಶರಃ. ಸಜ್ಜನರ ಅನ್ನವನ್ನು ತಿನ್ನಬೇಕು, ಸಜ್ಜನರಿಗೆ ಅನ್ನವನ್ನು ಹಾಕಬೇಕು. ಈ ಎರಡು ಕೆಲಸ ಮಾಡಿದ್ರೆ ಅವನು ಅನೇಕ ಆಪತ್ತುಗಳನ್ನು ದಾಟ್ತಾನೆ. ಅರ್ಚಯಿತ್ವಾ ಯಥಾನ್ಯಾಯಂ ದೇವೇಭ್ಯೋನ್ನಂ ನಿವೇದಯೇತ್ ಯದನ್ನೋ ಹಿ ನರೋ ರಾಜನ್ ತದನ್ನಾಸ್ತಸ್ಯ ದೇವತಾ. ನೀವು ಏನು ತಿಂತೀರೋ ಅದನ್ನು ನೀವು ಆರಾಧಿಸುವ ದೇವತೆಗಳಿಗೆ ಸಮರ್ಪಣೆ ಮಾಡಬೇಕು. ಅಲ್ಲ, ದೇವರ ನೈವೇದ್ಯಕ್ಕೆ ಅದು ಬರಲ್ಲ ಇದು ಬರಲ್ಲ ಅಂತ ಕೆಲವರು ಹೇಳ್ತಾರಲ್ಲ, ಅಂದರೆ ಅದನ್ನು ಸಾಧ್ಯವಾದಷ್ಟು ತಿನ್ನಬೇಡಿ ಅಂತ ಅಷ್ಟೆ. ಇವಾಗ ನಾನು ವ್ರತ ಮಾಡೋಲ್ಲ ಅಂತ ಇಟ್ಕೊಳ್ಳಿ. ನಾನೇನು ಮಾಡೋದು, ಅವ್ರತದ ಅಡಿಗೆ ಮಾಡಿ ದೇವರ ನೈವೇದ್ಯ ಮಾಡದೆ ತಿನ್ನೋದಲ್ಲ. ನಾನು ಮಾಡಿದ ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡಬೇಕು. ಯಾಕಂದ್ರೆ ನಾನು ತಿನ್ನೋದಾದ್ರಿಂದಾಗಿ ದೇವ್ರು ತಿನ್ಲಿಕ್ಕಲ್ವಲ್ಲ, ದೇವ್ರಿಗೆಲ್ಲ ವ್ರತ. ವ್ರತ ಮಾಡೋದಾದ್ರೆ ನಾವು ಮಾಡಬೇಕು. ನಾವು ವ್ರತ ಮಾಡದೆ ಹಾಗೆ ಊಟ ಮಾಡ್ತೇವೆ, ಅವರತದ್ದು ಊಟ ಮಾಡ್ತೇವೆ ಅಂದರೆ ದೇವ್ರಿಗೆ ಅದನ್ನೇ ನಿವೇದನೆ ಮಾಡಬೇಕು. ನೀವು ಏನು ತಿಂತೀರೋ ಅದು. ಆದ್ದರಿಂದ ಅಯ್ಯೋ ಅದನ್ನ ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂದರೆ ದೇವ್ರಿಗೆ ಅದನ್ನು ಸಮರ್ಪಣೆ ಮಾಡಬೇಡಿ. ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಒಂದು ಅನ್ನ, ಆಮೇಲೆ ನಾವು ಈಚೆ ವೈಭೋಗದಿಂದ ಅಡಿಗೆ ಮಾಡ್ಕೊಂಡು ತಿನ್ನೋದು ಆ ತರಹ ಮಾಡಬಾರದು. ಅಭುಕ್ತ್ವಾತಿತಯೇ ಚಾನ್ನಂ ಪ್ರಯಚ್ಛೇದ್ಯ ಸಮಾಹಿತ. ಊಟಕ್ಕೆ ಅಂತ ಬಂದವರಿಗೆ ನೀವು ಊಟ ಮಾಡದೆ ಅವ್ರಿಗೆ ಊಟಕ್ಕೆ ಹಾಕಬೇಕು. ಅಂದ್ರೆ ನೀವು ಊಟ ಮೊದಲು ಅವ್ರಿಗೆ ಊಟಕ್ಕೆ ಹಾಕಬೇಕು. ಮನೆಗೆ ಬಂದವರದ್ದು ಊಟ ಮೊದಲಾಗಬೇಕು, ಆಮೇಲೆ ನೀವು ಊಟ ಮಾಡಬೇಕು. ಅವನು ಒಳ್ಳೆ ಲೋಕವನ್ನು ಹೊಂದುತ್ತಾನೆ. ಇತ್ಯೇತದನ್ನದಾನಸ್ಯ ತಿಲದಾನಸ್ಯ ಚೈವಹಿ ಭೂಮಿದಾನಸ್ಯ ಚ ಫಲಂ ಗೋದಾನಸ್ಯ ಚ ಕೀರ್ತಿತಂ. ಹೀಗೆ ಅನ್ನದಾನ, ತಿಲದಾನ, ಭೂದಾನ, ಗೋದಾನ ಇವುಗಳ ಬಗ್ಗೆ ಹೇಳಿದ್ದೇವೆ ಅಂದ್ರು. ಇಲ್ಲಿಗೆ ಪಂಚಪಂಚಾಶೋಧ್ಯಾಯ. ಯುಧಿಷ್ಠಿರ ಶ್ರುತಂ ದಾನ ಫಲಂ ತಾತ. ನೋಡಿ, ಇದ್ಯಾವುದು ಇಲ್ವೇ ಇಲ್ಲ ವಿದೇಶದಲ್ಲಿ. ಇದ್ರೂ ಅದು ಇಲ್ಲಿಂದಲೇ ಹೋಗಿರೋದು. ಶ್ರುತಂ ದಾನ ಫಲಂ ತಾತ ಯತ್ವಯ ಪರಿಕೀರ್ತಿತಂ. ದಾನ ಫಲವನ್ನು ನೋಡಿದೆ. ವಿಶೇಷತಃ ಅನ್ನದಾನ ಎಲ್ಲಕ್ಕಿಂತ ಮಿಗಿಲು ಎಂದಿರಿ. ಪಾನೀಯದಾನಂ ಪರಮಂ ಕಥಂ ಚೇಹ ಮಹಾಫಲಂ. ಜಲದಾನ ಹೇಗೆ? ಹಂತತೆ ವರ್ತಯಿಷ್ಯಾಮಿ
ಯಥಾವದ್ಭರತರಚಭಾ. ಅದಕ್ಕೆ ಭೀಷ್ಮರು ಹೇಳಿದ್ರು, ನೋಡಪ್ಪ, ಪಾನೀಯದಾನಾತ್ ಪ್ರಭೃತಿ ಸರ್ವಂ ವಕ್ಷ್ಯಾಮಿ ತೇ ನಘಾ. ನೀರಿನ ದಾನ, ಜಲದಾನ ಎಲ್ಲಕ್ಕಿಂತ ಮಿಗಿಲು. ಅನ್ನ ಮತ್ತೆ ಪಾನೀಯ ಎರಡನ್ನೂ ಕೂಡ ಕೊಟ್ರೆ ಒಳ್ಳೆ ಫಲ. ಇದಕ್ಕಿಂತ ಮಿಗಿಲಾದ ದಾನವೇ ಇಲ್ಲ. ಅನ್ನದಿಂದ ತೇಜಸ್ಸು, ಬಲ ಮೊದಲಾದವುಗಳೆಲ್ಲ ಬರುತ್ತೆ. ಇದನ್ನ ಸಾವಿತ್ರಿ, ಸಾಕ್ಷಾತ್ ಸರಸ್ವತಿ, ಅವಳು ಕೂಡ ಹೇಳಿದ್ದಾಳೆ. ಲೋಮಶನ ಮಾತನ್ನ ಕೇಳು. ಪ್ರಾಣಾನ್ ದತ್ವಾ ಕಪೋತಾಯ ಯತ್ಪ್ರಾಪ್ತಂ ಶಿಬಿನಾಪುರ ತಾಂ ಗತಿಂ ಲಭತೆ ದತ್ವಾ ದ್ವಿಜಶ್ಚಾನ್ನಂ ವಿಷಾಂಪತೆ. ಹಿಂದೆ ಶಿಬಿ ತನ್ನ ದೇಹವನ್ನಿತ್ತು, ಪಾರಿವಾಳಕ್ಕೆ ತನ್ನ ದೇಹವನ್ನಿತ್ತ ಶಿಬಿ, ಅವನಿಗೆ ಯಾವ ಗತಿ ಆಯಿತೋ ಆ ಗತಿ ಇಲ್ಲಿ ಅನ್ನದಾನ ಮಾಡೋದವ್ರಿಗಾಗತ್ತೆ. ಆ ಶಿಬಿಯ ಕಥೆ ನಿಮಗೆಲ್ಲರಿಗೂ ಗೊತ್ತಿದೆ. ಶರಣಾಗತಿಯ ಮಹತ್ವವನ್ನು ಹೇಳುವ ಕಥೆ ಅದು. ಅನ್ನಂ ಚಾಪಿ ಪ್ರಭವತಿ ಪಾನೀಯಾತ್ ಕುರು ಸತ್ತಮ. ಅನ್ನಕ್ಕಿಂತ ನೀರಿನ ದಾನ ದೊಡ್ಡದು. ಯಾಕೆಂದ್ರೆ ನೀರಿನಿಂದಲೇ ತಾನೇ ಅನ್ನ ಆಗೋದು. ನೀರಜಾತಶ್ಚ ಭಗವಾನ್ ಸೋಮೋ ಗ್ರಹ ಗಣೇಶ್ವರ. ನೋಡಿ, ಅನ್ನಾಭಿಮಾನಿಯಾದ, ಅಕ್ಕಿ ಮೊದಲಾದ ಧಾನ್ಯಗಳಿಗೆ ಅಭಿಮಾನಿಯಾದ, ಔಷಧಿಗಳಿಗೆ ಅಭಿಮಾನಿಯಾದ ಚಂದ್ರ ನೀರಿನಿಂದಲೇ ಹುಟ್ಟಿದ್ದು. ಯಾಕೆ? ಪ್ರಕೃತಿಯ ಈ ನಿಯಮ ಅಭೇದ್ಯ. ಧಾನ್ಯವನ್ನ ಅನ್ನ ಮಾಡಬೇಕು ಅಂತಂದ್ರೆ, ಧಾನ್ಯವನ್ನ ಬೇಯಿಸಬೇಕು ಅಂದ್ರೆ ನೀರೇ ಯಾಕೆ ಆಗಬೇಕು? ಬೇರೆ ಅದರಲ್ಲಿ ಯಾಕೆ ಆಗಲ್ಲ? ಇದೇ ಉತ್ತರ. ಈ ಮೂಲ ನಿಯಮವನ್ನು ಯಾರು ಬದಲಾಯಿಸ್ಲಿಕ್ಕೆ ಆಗಲ್ಲ. ನಾಳೆ ಅನ್ನ ಮಾಡಬೇಕು ಅಂದ್ರೆ ನಾನು ನೀರು ಬಳಸದೆ ಅನ್ನ ಮಾಡ್ತೀನಿ, ಆಗಲ್ಲ. ನಾನು ಇದು ಬೇಸಿಕ್. ಇನ್ನು ನಾನು ಬ್ರೆಡ್ ಮಾಡುತ್ತೀನಿ, ನೀರೇ ಬಳಸಲ್ಲ, ಹಿಟ್ಟು ಮಾಡಲಿಕ್ಕೆ ನೀರು ಬಳಸಲ್ಲ ಅಂದ್ರೆ ಯಾರ ಕೈನಲ್ಲೂ ಆಗಲ್ಲ. ಯಾಕೆ? ಇದು ಧಾನ್ಯ ಪದಾರ್ಥಗಳಿಗೆ ಅಭಿಮಾನಿಯಾದ ಚಂದ್ರ ನೀರಿನಿಂದ ಹುಟ್ಟಿದ್ದು. ಅದರ ಸಂಕೇತವೋ ಎನ್ನುವಂತೆ ನೀರಿನಲ್ಲೇ ಮುಳುಗಬೇಕಿದು. ಆಮೇಲೆ ನೀರಿನಿಂದಲೇ ಆ ಧಾನ್ಯ ಮೇಲ್ಗಡೆ ಬರಬೇಕು. ಆ ಧಾನ್ಯದ ಧಾನ್ಯ ಅನ್ನೋದು ಜಲದ ಸಾರವನ್ನೆಲ್ಲ ಒಳಗೊಂಡು ಬರುತ್ತೆ. ನಾವಿದು ಯೋಚನೆಯೇ ಮಾಡಿರಲ್ಲ, ಇಟ್ ಸಿಂಪಲ್ ನಿಯಮ ಯಾಕೆ ಬಂತು ಅಂತ. ನೀವು ವಿಜ್ಞಾನಿಗಳನ್ನು ಕೇಳಿ, ದೋಸೆನಲ್ಲಿ ತೂತು ಯಾಕೆ ಬೀಳತ್ತೆ? ನೀರಿನಲ್ಲಿ ಅನ್ನ ಹಾಕಿದ್ರೆ ನೀರು ಕಡಿಮೆ ಆಗತ್ತೆ ಯಾಕೆ? ಅಕ್ಕಿ ಮೆತ್ತಗಾಗತ್ತೆ ಯಾಕೆ ಅಂದ್ರೆ ಅವ್ರು ಕಂಡುಕೊಂಡಿದ್ದು ಒಂದನ್ನು ಹೇಳುತ್ತಾರೆ. ಅವ್ರು ಏನೋ ಕಾರಣ ಹೇಳ್ತಾರೆ. ನೋಡಿ, ಈ ಗ್ಯಾಸ್ ವರ್ಕ್ ಆಗತ್ತೆ, ಇಲ್ಲಿ ಈ ಒಂದು ಪ್ರಾಪರ್ಟಿ ಇದೆ, ಈ ರೀತಿ ಆಗತ್ತೆ ಅಂತ ಹೇಳ್ತಾರೆ. ಅದು ಇದ್ದದ್ದನ್ನು ನೋಡಿ ಹೇಳಿದ್ದು. ಅಂದ್ರೆ ಈಗಾಗಲೇ ಕೆಲಸ ಆಗ್ತಾ ಇದೆ, ಅದಕ್ಕೊಂದು ಗತಿಕಲ್ಪನೆ. ಇದನ್ನ ಶಾಸ್ತ್ರದಲ್ಲಿ ಸ್ಥಿತಸ್ಯ ಗತಿಕಲ್ಪನಾ ಅಂತ ಕರೀತಾರೆ. ಈಗಾಗಲೇ ಇದೆ, ಆದ್ದರಿಂದಾಗಿ ನಮ್ಮ ಒಂದು ಚಿಂತನೆಯನ್ನ ಹರಿಯ ಬಿಡುವುದು. ಆದ್ರೆ ಯಾಕಿದೆ ಹೀಗೆ? ಯಾಕಿದೆ? ಪ್ರಕೃತಿಯಲ್ಲಿ ಬೇರೆ ತರಹ ಯಾಕೆ ಆಗಲಿಲ್ಲ ಅನ್ಲಿಕ್ಕೆ ಒಂದು ಕಾರಣ ಬೇಕು. ಅಂದ್ರೆ ಇಲ್ಲಿಗೆ ಬರಬೇಕು. ಅದಿಲ್ಲದೆ ನೀವು ಮಾಡ್ಲಿಕ್ಕಾಗಲ್ಲ. ನೀರಜಾತಶ್ಚ ಭಗವ ಅಮೃತಂಚ ಸುಧಾ ಚೈವ ಸ್ವಧಾ ಚೈವ ಸುರಾ ತಥಾ. ಮತ್ತೆ ಔಷಧಿಗಳು, ಅನ್ನ, ವಿರುಧ ಅಂತಂದ್ರೆ ಬಳ್ಳಿ, ಎಲ್ಲವೂ ನೀರಿನಿಂದಲೇ ಬರೋದು. ದೇವಾನಾಮೃತಂ ಚಾನ್ನಂ ನಾಗಾನಾಂಚ ಸುಧಾ ತಥಾ. ದೇವತೆಗಳಿಗೆ ಅನ್ನ ಅಮೃತ, ನಾಗಗಳಿಗೆ ಅದೊಂದು ಗಾಳಿ, ಪಿತೃಗಳಿಗೆ ಸ್ವಧಾ, ಪಶುಗಳಿಗೆ ಹುಲ್ಲು, ಗಂಧರ್ವರು ಹಾಗೂ ಯಕ್ಷರಿಗೆ ಬೇರೆ ಬೇರೆ ತರಹದ ಅನ್ನ. ಇದೆಲ್ಲವೂ ಕೂಡ ನೀರಿನಿಂದಲೇ ಹುಟ್ಟೋದು.
ಹೀಗಾಗಿ ನೀರು ದಾನ ಮಾಡಿದ್ರೆ ವಿಶೇಷ ಫಲ. ದಾನ ಮಾಡಬೇಕಾದ್ರೆ ಅಥವಾ ಈ ನೀರಿನ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಇದು ಗೊತ್ತಿರಬೇಕು. ಆಗ ನೀರಿನ ಮಹತ್ವ ಎಷ್ಟು ಅಂತ ಗೊತ್ತಾಯ್ತಾ? ಪಾಪ ಯಾಕೆ ನೀರನ್ನ ಕಲುಷಗೊಳಿಸಿದರೆ ಪಾಪ ಯಾಕೆ? ವೇದದಲ್ಲಿ ಬರ್ಬೇಕಾ? ಇಲ್ಲ ಅಂದ್ರೆ ನಾಪ್ಸು ಮೂತ್ರ ಪುರೀಚಂ ಕುರ್ಯಾತ್, ವೇದದಲ್ಲಿ ನಿಮ್ಮ ಶರೀರದ ಕಶ್ಮಲಗಳನ್ನು ವಿಸರ್ಜನೆ ಮಾಡಬೇಡಿ ಬೇಕಾ? ಉಗಿಬೇಡಿ ನೀರಿನಲ್ಲಿ ಬೇಕಾ? ನೀರಿನಲ್ಲಿ ಉಗಿಬಾರದು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ಸೋಪನ್ನು ಹಚ್ಕೋಬಾರದು. ಯಾಕೆಂದ್ರೆ ಆ ಗ್ಲಿಸರಿನ್ನು ಯದ್ವಾ ತದ್ವಾ ಹಾಕಿ ಏನೇನೋ ಮಾಡಿ ಹಾಕಿರ್ತಾರೆ. ಬೇರೆ ಕಡೆ ಮಾಡಿ, ಅಲ್ಲಿ ಹೋಗಿ ಹಾಗೆ ಸ್ನಾನ ಮಾಡಿ. ಸರೋವರಗಳಲ್ಲಿ ಸ್ನಾನ ಮಾಡುವಾಗ ಮಾಡ್ಲಿಕ್ಕಿಲ್ಲ, ಅದು ಬಾವಿನಲ್ಲಿ ಮಾಡಬೇಕು. ನೀವು ಮಲಸ್ನಾನ ಅಂತ ಕರೀತಾರೆ. ಮಲವನ್ನು ತೊಳೆದುಕೊಳ್ಳುವ, ಮಲ ಅಂದ್ರೆ ಕೊಳೆ, ಕೊಳೆಯನ್ನು ತೊಳೆದುಕೊಳ್ಳುವ ಸ್ನಾನ. ನೀರಿನ ಬಗ್ಗೆ ಇಷ್ಟು ಪೂಜ್ಯ ಭಾವನೆ ಇದ್ರೆ ನೀರು ಕೆಡಿಸ್ಲಿಕ್ಕೆ ಮುಂದಾಗ್ತೀವ ನಾವು? ತಚ್ಚ ದದ್ಯಾನ್ನರೋ ನಿತ್ಯಂ ಯ ಇಚ್ಛೇದ್ಭೂತಿಮಾತ್ಮನಃ. ಅದರಿಂದಾಗಿ ನೀರು ದಾನ ಮಾಡಬೇಕು. ನೀರನ್ನು ಕೇಳಿದಾಗ ಇಲ್ಲ ಅನ್ಬಾರದು. ಇದ್ರೆ ನಮ್ಮ ಹತ್ರ ಇದ್ರೆ ಇಲ್ಲ ಅಂತ ಅನ್ಬಾರದು. ಶತ್ರುಂಶ್ಚ ಯುಧಿ ಕೌಂತೆಯ ಸದಾ ಜಯತಿತೋ ಯದಃ. ನೀರು ಕೊಟ್ಟವನು ಶತ್ರುಗಳನ್ನು ಗೆಲ್ತಾನೆ. ಆಮೇಲೆ ಮೇಲ್ಗಡೆಯ ಲೋಕದಲ್ಲಿ ಒಳ್ಳೆಯ ಫಲವನ್ನು ಪಡಿತಾನೆ. ಅಕ್ಷಯಾನ್ ಸಮವಾಪ್ನೋತಿ ಕೀರ್ತಿಂ ಚೈವ ಹಿ ಶಾಶ್ವತೀಂ. ಶಾಶ್ವತವಾದ ಕೀರ್ತಿಯನ್ನು ಪಡಿತಾನೆ ನೀರು ಕೊಟ್ಟವ. ನೀರು ಕೊಡೋದು, ನೀರ ಹರಿಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಇವತ್ತಿಗೂ ಮಂಡ್ಯದ ರೈತರ ಮನೆಯಲ್ಲಿ ವಿಶ್ವೇಶ್ವರಯ್ಯನವ್ರ ಫೋಟೋ ಇದೆ. ಯಾಕೆ? ಮಹಾನುಭಾವರು ಹರಿಸಿದ್ರು ಇಲ್ಲಿಗೆ ನೀರು ಅಂತ. ಈ ಲೆಫ್ಟಿಸ್ಟ್ಗಳು ಗೊತ್ತಲ್ಲ ನಿಮಗೆ. ಇಲ್ಲ, ವಿಶ್ವೇಶ್ವರಯ್ಯ ಒಬ್ಬ ಸಾಧಾರಣ ಇಂಜಿನಿಯರು, ಅವ್ರನ್ನೇನು ತಲೆ ಮೇಲೆ ಇಟ್ಕೊಳ್ಳೋದು ಬೇಕಿಲ್ಲ. ಆಯ್ತು, ಒಪ್ಕೊಳ್ತೀವಪ್ಪ, ಸಾಧಾರಣ ಇಂಜಿನಿಯರ್ರೇ. ಆ ಕಾಲದಲ್ಲಿದ್ದ ಹೈ ಲೆವೆಲ್ ಟೆಕ್ನಾಲಜಿಯನ್ನು ಅವರು ತಂದರು. ಹೈಫನ್ ಸಿಸ್ಟಮ್ಮು ಇವತ್ತೆಲ್ಲರೂ ಬಳಸುವಂಥದ್ದು. ಅವರು ಅದನ್ನ ಜಲಾಶಯಗಳಿಗೆ ಅಪ್ಲೈ ಮಾಡಿ ನೋಡಿದ್ರು. ಕಣ್ಣು, ಅಬ್ಬೂರಿನ ಹತ್ತಿರ ಕಣ್ಣು ಅಂತ ಒಂದು ಜಲಾಶಯ ಇದೆ, ಅಲ್ಲಿ ಬಹಳ ದೊಡ್ಡದಾದ ಇದನ್ನ ಮಾಡಬೇಕು ಅಂತ. ಸಾಧಾರಣ ಇಂಜಿನಿಯರೇ ಇರಬಹುದು, ಆದರೆ ಜಲದಾನಕ್ಕೆ ಇರುವಂತಹ ಒಂದು ಪುಣ್ಯ ಇದೆಯಲ್ಲ, ಅದೇ ಅವರಿಗೆ ಆ ಕೀರ್ತಿಯನ್ನು ಕೊಟ್ಟಿದೆ. ನಮಗೆ ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿಲ್ಲ, ನೀವು ಹೇಳಿದಿರಬಹುದು, ಒಪ್ಕೊಳ್ತೀನಿ. ಆದ್ರೆ ನೀರಿನ ದಾನಕ್ಕೆ ನಮ್ಮಲ್ಲಿ ಒಂದು ಪುಣ್ಯ ಇದೆಯಲ್ಲ, ಅದು ಅವ್ರಿಗೆ ಈ ಕೀರ್ತಿಯನ್ನು ಕೊಟ್ಟಿದೆ. ಅದರಿಂದಾಗಿ ಪಾನೀಯ ದಾನ ಅನ್ನೋದು ಅತ್ಯಂತ ಮಿಗಿಲು ಅನ್ನುವಲ್ಲಿಗೆ 56ನೇ ಅಧ್ಯಾಯ ಆಯಿತು. 57ನೇ ಅಧ್ಯಾಯ. ತಿಲಾನಾಂ ಕೀದೃಶಂ ದಾನಂ ಅಥ ದೀಪಶ್ಚ ಚೈವ ಹಿ ಅನ್ನಾನಾಂ ವಾಸಸಾಂ ಚೈವ ಭೂಯ ಏವ ಬ್ರವೀಹಿ ಮೇ. ಎಳ್ಳಿನ ದಾನ ಹೇಗೆ, ದೀಪದ ದಾನ ಹೇಗೆ, ಅನ್ನದ ದಾನ ಹೇಗೆ, ಬಟ್ಟೆಯ ದಾನ ಹೇಗೆ, ಅದನ್ನ ಹೇಳಿ ಅಂತ. ಅದಕ್ಕೆ ಒಂದು ಕಥೆಯನ್ನ ಹೇಳ್ತೀನಪ್ಪ ಅಂದ್ರು. ಮಧ್ಯದೇಚೆ ಮಹಾನ್ ಗ್ರಾಮೋ ಬ್ರಾಹ್ಮಣಸ್ಯ ಬಭೂವಃ. ಗಂಗೆ ಹಾಗೂ ಯಮುನೆಯ ನಡುವಣ ಒಂದು ದ್ವೀಪದಲ್ಲಿ ಒಬ್ಬ ಬ್ರಾಹ್ಮಣನ ಮನೆ ಇತ್ತಂತೆ. ಅವನು ಇದ್ದ ಜಾಗಕ್ಕೆ ಪರ್ಣಚಾಲೇತಿ ವಿಖ್ಯಾತೋ ರಮಣೀಯೋ ನರಾಧಿಪ. ಪರ್ಣಶಾಲಾ ಅಂತಾನೆ ಆ ಊರಿನ ಹೆಸರು. ಅವನಿದ್ದ ಜಾಗಕ್ಕೆ ಬಹಳ ಜನ ವಿದ್ವಾಂಸರು ಬರ್ತಾ ಇದ್ರು. ಆಗ ಒಂದು ಬಾರಿ ಯಮ ಏನು ಮಾಡಿದ, ಹೀಗೆ ಹೋಗ್ತಾ ಇರುವಾಗ ಪುರುಷಂ ಕೃಷ್ಣವಾಸಸಂ, ಕಪ್ಪು ಬಟ್ಟೆಯ ಒಬ್ಬ ವ್ಯಕ್ತಿ ಇದ್ದ. ಅವನು ಕಪ್ಪು ಬಟ್ಟೆ, ಕಡು ಕಪ್ಪು ಬಟ್ಟೆಯನ್ನು ಧರಿಸಬಾರದು ಅಂತ. ಕಪ್ಪು ಮತ್ತೆ ಕೆಂಪು ಬಟ್ಟೆ, ಉತ್ಕಟವಾದ ಕಪ್ಪು ಉತ್ಕಟವಾದ ಕೆಂಪು ಧರಿಸಬಾರದು. ಏನು ಪುಣ್ಯ ಬರುತ್ತಾ ಪಾಪ ಬರುತ್ತಾ ಅಂದ್ರೆ ಏನು ಬರಲ್ಲ.
ಆ ಗಾಢವಾದ ಯಾವುದೇ ಬಣ್ಣವನ್ನು ಧರಿಸೋದಿಲ್ಲ ಅಲ್ವಾ. ರಬ್ಬು ಬಣ್ಣವನ್ನು ಬಳಿತಾ ಇದ್ರೆ ಕಣ್ಣಿಗೆ ವಿಪರೀತ ಸ್ಟ್ರೈನ್ ಆಗುತ್ತೆ. ನಿಮಗೆ ಏನು ಹೇಳಲೇಬೇಕಾಗಿಲ್ಲ. ನೀವು ಆಂಧ್ರ ಪ್ರದೇಶದ ಯಾವುದಾದ್ರೂ ಒಂದು ಸ್ವಲ್ಪ ದೊಡ್ಡ ಊರು, ತೀರಾ ಹಳ್ಳಿ ಬಿಡಿ, ಮಧ್ಯದ್ದು ತಾಲೂಕು, ತಮಿಳುನಾಡು, ಆಂಧ್ರ ಪ್ರದೇಶ ಅಲ್ಲ, ತಮಿಳುನಾಡು, ಅಲ್ಲಿಗೆ ಹೋದ್ರೆ ನಿಮಗೆ ಅಲ್ಲಿ ಬಣ್ಣ ಎಷ್ಟು ಗಾಢವಾಗಿರುತ್ತೆ ಅಂದ್ರೆ ಬಂದು ಸೀದಾ ಕಣ್ಣಿಗೆ ಚುಚ್ಚೋ ಹಾಗಿರುತ್ತೆ. ಗಾಢವಾದ ಬಣ್ಣದ ಬಟ್ಟೆಯನ್ನ ಯಾವತ್ತಿದ್ರೂ ಬೇಡ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಕಣ್ಣಿನ ಪ್ರಾಬ್ಲಮ್ ಅದು. ಕೃಷ್ಣ ನೋಡಿ, ಪೀತಾಂಬರ, ನೀಲಾಂಬರ, ಆ ಬಣ್ಣದ ಆಯ್ಕೆ ನಿಮಗೆ ಪ್ಲೆಸೆಂಟ್ ಫೀಲಿಂಗ್ ಇರಬೇಕು. ಅತ್ಯಂತ ಕಪ್ಪು ಬಟ್ಟೆ, ಅತ್ಯಂತ ಕೆಂಪು ಬಟ್ಟೆಯನ್ನು ಧರಿಸಬೇಡಿ. ಆದ್ರೆ ಅತ್ಯಂತ ಕೆಂಪು ಬಟ್ಟೆಯನ್ನು ಆ ಕಾಲದಲ್ಲಿ ಕಟುಕರು ಧರಿಸ್ತಾ ಇದ್ರು, ಬುಚರ್ಸ್ ಅವರು. ಯಾಕೆ ಅಂದ್ರೆ ನಾವು ಕಟುಕರು ಅಂತ ನೇಣುಗಂಬಕ್ಕೆ ಒಯ್ಯಬೇಕಾದ ಅಥವಾ ವಧಸ್ಥಾನಕ್ಕೆ ಒಯ್ಯಬೇಕಾದವರನ್ನ ಆ ಬಟ್ಟೆ ಹಾಕೊಳ್ತಾ ಇದ್ರು ಅವರು ಕಟುಕರು. ಅವ್ರು ಯಾರು ಅಂತ ಗೊತ್ತಾಗಲಿಕ್ಕೆ. ಅದಕ್ಕೆ ಅವೆರಡು ಹಾಕೋಬೇಡಿ, ತೀರಾ ಕಪ್ಪು ಮತ್ತೆ ತೀರಾ ಕೆಂಪು, ಅದನ್ನು ಹಾಕೋಬೇಡಿ ಅಂತ ಅದಕ್ಕೆ ಹೇಳ್ತಾ ಇದ್ದದ್ದು. ಅವನೊಬ್ಬ ಇದ್ದ, ಪುರುಷಂ ಕೃಷ್ಣವಾಸಸಂ. ಎಂತಹ ವ್ಯಕ್ತಿಯ ಕ್ಯಾರೆಕ್ಟರ್ ಅದು ಗೊತ್ತಾಯ್ತು. ಬಟ್ಟೆಯನ್ನು ಹೇಳಿದ್ರಿಂದಲೇ ಗೊತ್ತಾಗ್ಬಿಡ್ಬೇಕು ನಿಮಗೆ. ರಕ್ತಾಕ್ಷಂ ಊರ್ಧ್ವರೋಮಾಣಂ, ಕೆಂಪು ಕಣ್ಣು, ಊರ್ಧ್ವರೋಮಾಣಂ, ಅವನ ಮೈಯ ಕೂದಲು ಮತ್ತೆ ಕೂದಲು ನಿಟಾರ್ ಅಂತ ನಿಂತಿದ್ವಂತೆ. ಕಾಕ ಜಂಘಾಕ್ಷಿನಾಸಿಕಂ, ಕಾಗೆ ತರಹ ಕಣ್ಣು, ಕಾಗೆ ತರಹದ ಮೂಗು, ಆ ತರಹದ ಒಂದು ವ್ಯಕ್ತಿ. ಅವನನ್ನು ಕರೆದು ಹೇಳಿದ ಯಮ, ಗಚ್ಚತ್ವಂ ಬ್ರಾಹ್ಮಣ ಗ್ರಾಮಂ ತಥೋ ಗತ್ವಾ ತಮಾನಯ ಅಗತ್ಯಂ ಗೋಸ್ತ್ರತಶ್ಚಾಪಿ ನಾಮತಶ್ಚಾಪಿ ಶರ್ಮಿಣಂ. ಆ ಯಮ ತನ್ನ ಪುರುಷನಿಗೆ ಹೇಳಿದ, ಹೋಗು ಆ ಬ್ರಾಹ್ಮಣ ಗ್ರಾಮಕ್ಕೆ. ಗೋತ್ರದಿಂದ ಅಗಸ್ತ್ಯ ಅಂತ ಅವನ ಹೆಸರು. ಅವನ ಹೆಸರು ಅಗಸ್ತ್ಯವೇ, ಅಗಸ್ತ್ಯ ಗೋತ್ರದ ಅಗಸ್ತ್ಯ ಅಂತನ್ನುವ ಹೆಸರಿನ ಬ್ರಾಹ್ಮಣ. ಶಮೇ ನಿವಿಷ್ಟಂ ವಿದ್ವಾಂಸಂ ಅಧ್ಯಾಪಕ ಮನಾರತಂ ಮಾಂ ಮಾನಯೇಥಾಸ್ತ್ವಂ ಸಗೋತ್ರಂ ತಸ್ಯ ಪಾರ್ಶ್ವತಃ. ಶಮೇ ನಿವಿಷ್ಟಂ, ನೋಡಪ್ಪ ಅವನು ಒಳ್ಳೆ ಕ್ಯಾರೆಕ್ಟರ್ ಇದೆ ಅವನು. ಶಾಂತನಿದ್ದ, ದೇವರಲ್ಲಿ ಭಕ್ತ, ವಿದ್ವಾಂಸ, ಅಧ್ಯಾಪಕ, ನಿರಂತರವಾಗಿ ವೇದವನ್ನ ಚಿಂತನೆ ಮಾಡುವವ. ಮಾಚ ಅನ್ಯಮಾನಯೇಥಾಸ್ತ್ವಂ, ಬೇರೆಯವ್ರನ್ನ ತಂದ್ಬಿಡ್ಬೇಡ ಕಡೆಗೆ. ಯಮದೂತರಿಗೆ ಯಾಕೆ ಕನ್ಫ್ಯೂಸ್ ಆಗತ್ತೆ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ. ಯಾಕೆ ಕನ್ಫ್ಯೂಸ್ ಆಗತ್ತೆ ಅಂತಂದ್ರೆ, ಈ ಲೋಕದಿಂದ ಬೇರೆಯಾದ ಒಂದು ಲೋಕ ಇದೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ದೇವರು ಕನ್ಫ್ಯೂಸ್ ಮಾಡಿಸಬಹುದು. ನೀವೆಷ್ಟೋ ಕಥೆ ಕೇಳಿರ್ತೀರ. ನಮ್ಮಪ್ಪ ಚೀಟಿ ಬದಲಾಯಿಸೋದು ಅಂತ ಇದ್ರು. ಇವರು ಹೋಗ್ತಾರೆ ಅಂತಿರ್ತಾರೆ, ಅವರು ಹೊಟ್ಟಕ್ಕೆ ಬಂದ್ಬಿಡ್ತಾರೆ. ಹೋಗಿದ್ದೆ, ಈಗ ಅಯ್ಯೋ ಇವ್ರನ್ನ ಕರ್ಕೊಂಬಂದ್ರಿ, ಕೆಳಗಡೆ ಕಳಿಸ್ರಿ ಎಂದು, ನೋಡಿ ಹೀಗೆ ಬದುಕಿದ್ದೀನಿ ಅಂತ. ಎಷ್ಟೋ ಹಿಂಗೆ ಕೇಸ್ಗಳಿದೆ. ಆದ್ದರಿಂದ ಶಮೇ ನಿವಿಷ್ಟಂ ವಿದ್ವಾಂಸಂ ಮಾಚ ಅನ್ಯಂ ಆನಯೇಥಾಸ್ತ್ವಂ, ಬೇರೆಯವರನ್ನ ತರಬೇಡ ನೀನು, ಅವನ ಪಕ್ಕದಲ್ಲಿದ್ದವ್ರನ್ನೆಲ್ಲ ತಂದ್ಬಿಡ್ಬೇಡ. ಸಹಿತ ದೃಗ್ವಿಧಸ್ತೇನ ತುಲ್ಯೋಧ್ಯಯನ ಜನ್ಮನ ಅಪತ್ಯೇಶು ತಥಾ ವೃತ್ತೇ ಸಮಸ್ತೇನೈವ ಧೀಮತಾ. ಅವನ ಥರನೇ ಇರೋರು ಆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿದ್ದಾರೆ. ಆದರೆ ನಾನು ಹೇಳಿದ ವ್ಯಕ್ತಿಯನ್ನೇ ಕರೆದುಕೊಂಡು ಬಾ. ಯಾಕೆ ಕರ್ಕೊಂಡ್ಬರಬೇಕು ಅಂದ್ರೆ, ತಮಾನಯ ಯಥೋದ್ದಿಷ್ಟಂ ಪೂಜಾ ಕಾರ್ಯಾಹಿತಸ್ಯತೆ. ಅವನಿಗೆ ನಾನು ಗೌರವಿಸಬೇಕು, ಕರ್ಕೊಂಡು ಬಾ ಅಂದ್ರಂತೆ ಯಮದೇವರು. ಸಗತ್ವಾ ಪ್ರತಿಕೂಲಂ ತತ್ ಚಕಾರ ಚ ಯಮಾಶ್ರಯ ತಮಾಕ್ರಮ್ಯಾನಯಾಮಾಸ ಪ್ರತಿಷಿದ್ಧೋ ಯಮೇನತಃ.
ಸಗತ್ವ ಪ್ರತಿಕೂಲ. ಅವನು ಹೋದ, ಹೇಳಿದ್ರು ಉಲ್ಟಾನೆ ಮಾಡ್ದ. ಯಾರನ್ನ ಬೇಡ ಅಂತ ಹೇಳಿದ್ರು ಯಮ, ಅವ್ರನ್ನೇ ಕರ್ಕೊಂಡು ಬಂದ. ತಸ್ಮೈ ಯಮ ಸಮುತ್ಥಾಯ ಪೂಜಾಂ ಕೃತ್ವಾ ಚ ವೀರ್ಯವಾನ್ ಪ್ರೋವಾಚ ನೀಯತಾಮೇ ಚ ಸೋನ್ಯ ಆನೀಯತಾಮಿತಿ. ಆಗ ಯಮ ಎದ್ದು ನಿಂತು ಅವನನ್ನ ಸತ್ಕರಿಸಿ, ಇಲ್ಲಪ್ಪ ನಿನ್ನನ್ನಲ್ಲ, ನಮ್ಮ ಇವನು ಭೃತ್ಯ ಏನಿದ್ದಾನೆ ನಮ್ಮ ಸೇವಕ, ಅವನು ಬರೇ ಆಬ್ಸೆಂಟ್ ಮೈಂಡೆಡ್ಡು, ಏನು ಹೇಳಿದ್ರು ಏನೋ ಕೆಲಸ ಮಾಡ್ತಾನೆ, ಬೇರೆಯವ್ರನ್ನ ಕರ್ಕೊಂಡು ಬಾ ಅಂದರೆ ಬೇರೆಯವ್ರನ್ನ ಕರ್ಕೊಂಬಂದ್ಬಿಟ್ಟಿದ್ದಾನೆ, ಅದರಿಂದಾಗಿ ನೀನು ಮರಳಿ ಹೋಗು, ಇನ್ನೊಬ್ಬನನ್ನ ಕರ್ಕೊಂಡು ಬಾ ಅಂತ. ಏವ ಮುಕ್ತೇತು ವಚನೆ ಧರ್ಮರಾಜೇನ ತದ್ವಿಜ ಉವಾಚ ಧರ್ಮರಾಜಾನಂ ನಿರ್ವಿಣ್ಣೋಧ್ಯಯನೇನ ಚ. ಆಗ ಅವನ ಯಾರನ್ನ ಕರ್ಕೊಂಡು ಬಂದಿದ್ರೋ ಅವನು ದೊಡ್ಡ ವಿದ್ವಾಂಸ, ಜ್ಞಾನಿ. ವಿದ್ವಾಂಸ ಅನ್ನೋದಕ್ಕಿಂತ ದೊಡ್ಡ ಜ್ಞಾನಿ. ಅವನು ಹೇಳಿದ, ನನಗೆ ಆ ಲೋಕದ ಬಗ್ಗೆ ವ್ಯಾಮೋಹ ಏನಿಲ್ಲ, ಯಾವಾಗ ಕರೆದರೂ ಬಂದ್ಬಿಡೋ ನಿದ್ದೆ, ಬಂದ್ಬಿಟ್ಟಿದ್ದೀನಿ. ಇನ್ನು ಎಷ್ಟು ಕಾಲ ನಾನು ಭೂಮಿಯಲ್ಲಿ ಇರಬಹುದಿತ್ತೋ ಇಲ್ಲೇ ಇರಬಹುದಾ ಅಂತ ಕೇಳಿದ ಅಂತವ. ಯಮಃ ನಾಹಂ ಕಾಲಸ್ಯ ವಿಹಿತಂ ಪ್ರಪಶ್ಯಾಮೀಹ ಕಿಂಚನ ಯೋ ಹಿ ಧರ್ಮಂ ಕಥಯತಿ ತಂತು ಜಾನಾಮಿ ಕೇವಲಂ. ಅದಕ್ಕೆ ಯಮ ಹೇಳಿದ, ಹಾಗಿರಿಸ್ಕೊಳ್ಳೋದು ಬಿಡೋದು ನನ್ನನ್ನು ಕೇಳಬೇಡಪ್ಪ, ನನ್ನ ಕೈಯಲ್ಲಿಲ್ಲ ಅದು. ಇಷ್ಟು ಕಾಲ ಇಟ್ಕೊಳ್ಬೇಕು, ಇವರಿಗೆ ನೀನು ಎಕ್ಸೆಪ್ಷನ್ ಕೊಡಬಹುದು. ಯಾರೋ ಒಬ್ರು ಸಾಯಬಾರದ ಅವಸ್ಥೆಯಲ್ಲಿರ್ತಾರೆ, ಸತ್ತೋಗ್ತಾರೆ, ಅವ್ರು ಕೇಳ್ತಾರೆ, ಇಲ್ಲ ಯಮಲೋಕದಲ್ಲಿಯೇ ಇನ್ನೊಂದು ಸ್ವಲ್ಪ ದಿವಸ ಇದ್ದು ಬಿಡ್ತೀನಿ ಸುಖವಾಗಿ, ಆಮೇಲೆ ಏನು ಶಿಕ್ಷೆ ಆಗುತ್ತೆ, ಭೂಮಿಯಲ್ಲಿ ಎಷ್ಟು ಕಾಲ ಇರಬೇಕೋ ಅಷ್ಟು ಕಾಲ ಇಲ್ಲೇ ಇದ್ದು ಬಿಡ್ತೀನಿ. ಅಲ್ಲ, ನಾನು ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಗಚ್ಚ ವಿಪ್ರತ್ವ ಮಧ್ಯೈವ, ಅದರಿಂದಾಗಿ ನೀನು ಹೋಗಲೇಬೇಕು. ಬ್ರೂಹಿವಾತ್ವಂ ಯಥಾಸ್ವೈರಂ ಕರವಾಣಿ ಕಿಮಿತ್ಯುತ. ಆದರೆ ಒಂದು, ನಿನ್ನನ್ನು ತಪ್ಪಾಗಿ ಕರ್ಕೊಂಬಂದ್ಬಿಟ್ಟಿದ್ದಾನೆ ನಮ್ಮ ಭೃತ್ಯ, ಅವನ ತಪ್ಪಿಗೆ ನಾನೇ ಹೊಣೆ. ಯಾಕೆಂದ್ರೆ ಕೆಲಸ ಮಾಡುವವರ ತಪ್ಪಿಗೆ ಮಾಡಿಸುವವರು ಹೊಣೆ ಆಗ್ತಾರೆ. ಆದ್ದರಿಂದ ನಮ್ಮ ಸೇವಕನ ತಪ್ಪಿಗೆ ನಾನು ಹೊಣೆ. ನಿನಗೇನು ಮಾಡಬೇಕು ಹೇಳು. ಏನು ಎಕ್ಸ್ಟ್ರಾ ವರ ಕೊಡೋಣವೇ ಏನು? ಬ್ರಾಹ್ಮಣ ಶುದ್ಧದಾನಂಚ ಸುಮಹತ್ ಪುಣ್ಯಂ ಸ್ಯಾತ್ತದ್ಬ್ರವೀಹಿ ಮೇ ಸರ್ವಸ್ಯ ಚ ಪ್ರಮಾಣಂತು ತ್ರೈಲೋಕ್ಯಸ್ಯಾಪಿ ಸತ್ತಮಾ. ಅವನು ಹೇಳಿದ, ನೋಡು, ನಾನು ನಿನ್ನ ಹತ್ರ ಏನು ವರ ಕೇಳಬಹುದು? ನಾನು ನಿನ್ನ ಹತ್ರ ಏನು ವರ ಕೇಳಬಹುದು? ಭೂಲೋಕದಲ್ಲಿ ಅದು ಕೊಡು ಇದು ಕೊಡು ಬೇಡ, ನನಗೆ ಜ್ಞಾನ ಬೇಕು. ನೋಡಿ, ನಮ್ಮವರು ಜ್ಞಾನಕ್ಕೆಷ್ಟು ಮಹತ್ವ. ಯಮ ಕೇಳ್ತಾ ಇದ್ದಾನೆ, ಏನು ಬೇಕೋ ಕೇಳು ಅಂತ. ನನಗೆ ದಾನದ ಬಗ್ಗೆ ಒಳ್ಳೆ ಅರಿವು ನೀಡು ಅಂದ ಅವನು. ಯಮಃ ಶೃಣು ತತ್ವೇನ ವಿಪ್ರರ್ಚೆ ಪ್ರದಾನ ವಿಧಿಮುತ್ತಮಂ ತಿಲಾ ಪರಮಕಂ ದಾನಂ ಪುಣ್ಯಂ ಚೈವೇಹ ಶಾಶ್ವತಂ. ಅದಕ್ಕೆ ಯಮದೇವರು ಹೇಳಿದ್ರು, ನೋಡಪ್ಪ, ಎಳ್ಳು ಅಂತನ್ನೋದು ಶ್ರೇಷ್ಠ ದಾನ, ಎಳ್ಳು ಕೊಡೋದು. ತಿಲಾನ್ನ ಶ್ರಾದ್ಧೆ ಚುಕುರು ಶಂತಂತಿ ದಾನಮೇತದನುತ್ತಮಂ. ತಿಲವೇ ಮಿಗಿಲು, ತಿಲದಾನ ಅನ್ನೋದು ಶ್ರೇಷ್ಠ ದಾನ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಯಾಕೆಂದ್ರೆ ಅದನ್ನು ಶ್ರಾದ್ದದಲ್ಲಿ ಬಳಸ್ತಾರೆ. ತಿಲಾ ಭಿಕ್ಷಯಿತವ್ಯಾಶ್ಚ ದತ್ವಾ ಚಾಲಭನಂ ಚ ತೈಹಿ ಕಾರ್ಯಂ ಸತತಮಿಚ್ಛದ್ಭಿಃ ಶ್ರೇಯಸ್ ಸರ್ವಾತ್ಮನಾ ಭವೇತ್. ಎಳ್ಳನ್ನು ತಿನ್ನಬೇಕು. ಎಳ್ಳು ಎರಡಿದೆ, ಕೃಷ್ಣ ತಿಲ ಮತ್ತು ಶ್ವೇತ ತಿಲ. ಬಿಳಿ ಎಳ್ಳಿದೆ, ಕರಿ ಎಳ್ಳಿದೆ.
ಎರಡರಲ್ಲಿ ಯಾವ್ದು ಬೇಕಾದರೂ ತಿನ್ನಬಹುದು. ಎಳ್ಳಿನಿಂದ ಬೇಕಾದ ಇದು ಎಣ್ಣೆ, ಆ ದೇಹಕ್ಕೆ ಎಣ್ಣೆಯ ಅಂಶ ಹೋಗುತ್ತೆ. ಅದರಿಂದಾಗಿ ಅದು ದೇಹದಲ್ಲಿ ಒಳ್ಳೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಕೈ ಕಾಲಿನ ಕೀಲು ಇತ್ಯಾದಿಗಳೆಲ್ಲ ಸಡಿಲ ಆಗ್ತಿದ್ದಾಗೆ ಅಥವಾ ಅಲ್ಲಿ ಒಳಗಡೆ ಇರುವ ಎಣ್ಣೆ ಮುಗಿದು ಬಹಳ ಕಷ್ಟ ಆದರೆ ಅವರು ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಎಣ್ಣೆಯಿಂದ ಕೂಡಿದ ಪದಾರ್ಥ, ಎಣ್ಣೆಯನ್ನ ದೇಹದಲ್ಲಿ ಹುಟ್ಟು ಹಾಕುವ ಪದಾರ್ಥ ಯಾವುದು ಅಂದರೆ ನೆಲ್ಲಿಕಾಯಿ, ಆಮೇಲೆ ಎಳ್ಳು. ನೆಲ್ಲಿಕಾಯಿ ಅದನ್ನು ತಿಂದರೆ ಅದು ದೇಹದ ಒಳಗಡೆ ಒಳ್ಳೆ ತೈಲಾಂಶವನ್ನು, ಸ್ನೇಹವನ್ನು ಬೆಳೆಸುತ್ತೆ. ಅದಕ್ಕೆ ನೆಲ್ಲಿಕಾಯಿಯನ್ನು ತಿನ್ನಬೇಕು ಅಂತ. ಅದು ಪ್ರಾಣಿಗಳಿಗೂ ಕೂಡ ಸ್ನೇಹವನ್ನು ಉತ್ಪಾದನೆ ಮಾಡುವಷ್ಟು ಸಮರ್ಥವಾಗಿರುವಂತಹ ಕಾಯಿಗಳು ನೆಲ್ಲಿಕಾಯಿಗಳು. ಆಮೇಲೆ ಇದು ಎಳ್ಳನ್ನು ಕೊಡಬೇಕು. ಆಪೋ ನಿತ್ಯಂ ಪ್ರದೇಯಾಸ್ತೆ ಪುಣ್ಯಂ ಹೇತದನುತ್ತಮಂ ಪ್ರಪಾಶ್ಚ ಕಾರ್ಯಾದಾನಾರ್ಥಂ ನಿತ್ಯಂತೆ ದ್ವಿಜಸತ್ತಮ. ಆಮೇಲೆ ನೀರು, ಎಳ್ಳಾದ್ಮೇಲೆ ನೀರು ಕೊಡಬೇಕು. ನಂತರದ ಸ್ಥಾನದಲ್ಲಿ ಬರೋದು ನೀರು. ಅದಕ್ಕಾಗಿ ಪ್ರಪಾಶ್ಚ ಕಾರ್ಯಾಹ, ಪ್ರಪ ಅಂತಂದರೆ ಅರವಟ್ಟಿಗೆ, ನೀರು ಕೊಡುವ ಕೇಂದ್ರ. ಆ ಅರವಟ್ಟಿಗೆಯನ್ನು ಮಾಡಬೇಕು. ಆಮೇಲೆ ಭುಕ್ತೆ ಪ್ರಥಮ ದೇಯಂತೆ ಪಾನೀಯಂತು ವಿಶೇಷತಃ, ಅನ್ನ ಕೊಡೋದಕ್ಕಿಂತ ಮೊದಲು ನೀರನ್ನೇ ಕೊಡಬೇಕು, ಆಮೇಲೆ ಅನ್ನ. ಹೀಗೆ ವಿಶೇಷವಾಗಿ ದಾನ ಮಾಡಬೇಕು. ಇತ್ಯುಕ್ತೆ ತಹತಾತೇನ ಯಮದೂತೇನ ವೈಗ್ರಹಾನ್ ನೀತಶ್ಚಕಾರ ಸತದಾ ಸರ್ವಂ ತದ್ಯಮಶಾಸನಂ. ಆಮೇಲೆ ಯಮದೂತ ಸೀದಾ ತಗೊಂಡು ಹೋಗಿ ಅವನನ್ನ ಅದೇ ಮನೆಗೆ ಬಿಟ್ಟ. ಯಮ ಹೇಳಿದ್ದು ನೆನಪಿತ್ತು ಅವನಿಗೆ. ಯಮ ಹೇಳಿದಂತೆ ಮಾಡ್ಲಿಕ್ಕೆ ಶುರು ಮಾಡಿದ. ನಯಿತ್ವಾ ಯಮದೂತೋಪಿ ಗೃಹೀತ್ವಾ ಚರ್ಮಿಣಂ ತದಾ ಯಯೌ ಸ ಧರ್ಮರಾಜಾಯ ನ್ಯವೇದಯದಥಾಪಿತಂ. ಇನ್ನು ಯಾರನ್ನ ನಿಜವಾಗಿಯೂ ಕರ್ಕೊಂಡು ಬರಬೇಕಿತ್ತೋ ಅವನನ್ನು ಕರ್ಕೊಂಡು ಬಂದ. ಈ ಸರ್ತಿ ಲೆಕ್ಕ ತಪ್ಪಲಿಲ್ಲ. ಅವನನ್ನೇ ಯಾರನ್ನ ಹೇಳಿದ್ರೋ ಅವರನ್ನೇ ಕರ್ಕೊಂಡು ಬಂದರು. ಅವರನ್ನೇ ಕರ್ಕೊಂಡು ಬಂದಾಗ ಅವನು ಕೂಡ ದೊಡ್ಡ ವ್ಯಕ್ತಿ, ಜ್ಞಾನಿ. ಅವನನ್ನ ಪೂಜಿಸಿ ಅವನ ಜೊತೆಗೆ ಮಾತನಾಡದಂತೆ ಯಮ ಅನೇಕ ಲೋಕೋತ್ತರವಾದ ಸಂವಾದಗಳನ್ನು ಮಾಡಿ ಅವನನ್ನು ಕಳುಹಿಸಿದ. ತಸ್ಯಾಪಿ ಚ ಯಮಸ್ತರ್ವಂ ಉಪದೇಶಂ ಚಕಾರ. ಆಮೇಲೆ ಉಪದೇಶ, ಯಮನಿಂದ ಉಪದೇಶವನ್ನು ಪಡೆದು ಅವನು ತೆರಳಿದ. ಆ ಯಮ ಹೇಳಿದ ಉಪದೇಶದಲ್ಲಿ ಎರಡನೇ ಅವನಿಗೆ ಹೇಳಿದ್ರಲ್ಲಿ ದೀಪದಾನ ಇತ್ತು. ತಸ್ಮಾತ್ ದೀಪಪ್ರದೋ ನಿತ್ಯಂ ಸಂತಾರಯತಿ ವೈಪಿತೃನ್. ದೀಪದಾನ ಮಾಡಬೇಕು. ಎಣ್ಣೆಯಿಂದ ಕೂಡಿದ ದೀಪ ಅದನ್ನು ಕೊಡಬೇಕು. ದಾತವ್ಯಾ ಸತತಂ ದೀಪಾ ತಸ್ಮಾತ್ ಭರತ ಸತ್ತಮ. ನಿರಂತರ ದಾನ ಮಾಡಬೇಕು ದೀಪವನ್ನು. ಇವಾಗ ನಮಗೆ ಕರೆಂಟು ಅಂತ ಬಂದಿದೆ. ಆವಾಗ ಎಲ್ಲ ಎಣ್ಣೆಯನ್ನು ಕೊಡೋದು, ಆಮೇಲೆ ಹತ್ತಿ, ಆ ಬತ್ತಿ, ಹತ್ತಿಯಿಂದ ಮಾಡಿದ ಬತ್ತಿ ಅದನ್ನು ಕೊಡೋದು. ಇವತ್ತಿಗೂ ಕೃಷ್ಣ ಮಠದ ಒಳಗಡೆ ಅಷ್ಟೇ ಅಲ್ಲ, ಯಾವುದೇ ಪ್ರಾಚೀನವಾದ ದೇವಾಲಯಗಳ ಒಳಗಡೆ ಲೈಟ್ ಇರಲ್ಲ, ವಿದ್ಯುತ್ ದೀಪದಿಂದಲೇ ನೋಡಬೇಕು. ಅದೊಂದು ಸೊಗಸು. ವಿದ್ಯುತ್ ದೀಪದಿಂದ ಅಲ್ಲದೆ ಬೇರೆ ದೀಪದಿಂದ ನೋಡೋದೇನಿದೆ ಅದು ಬಹಳ ಸೊಗಸು. ರತ್ನದಾನಂ ಚ ವಿಧಿವತ್. ಆಮೇಲೆ ರತ್ನದಾನ ಇವೆಲ್ಲ ಆಮೇಲೆ ಇದೆ. ದೀಪದಾನ, ರತ್ನದಾನ. ವಾಸಸಾಂತು ಪ್ರದಾನೇನ ಸ್ವದಾರ ನಿರತೋ ನರಃ ಸುವಸ್ತ್ರಶ್ಚ ಸುವೇಚಶ್ಚ ಭವತೀತ್ಯನುಶುಶ್ರುಮಾ. ಬಟ್ಟೆಯನ್ನು ಕೊಟ್ಟವನಿಗೆ ಏನು ಅಂತಂದರೆ ಸ್ವದಾರ ನಿರತಃ, ತನ್ನ ಹೆಂಡತಿಯಲ್ಲಿ ಮಾತ್ರ ಇರುವಂತಹ ಬುದ್ಧಿ ಬರುತ್ತಂತೆ. ಬೇರೆ ಹೆಂಡಿನ ಮೇಲೆ ಕಣ್ಣು ಹಾಕುವ ದುರ್ಬುದ್ಧಿ ಬರಲ್ಲ.
ಅದರಿಂದಾಗಿ ಬಟ್ಟೆಯನ್ನು ದಾನ ಮಾಡಬೇಕು. ಸ್ವದಾರ ನಿರತಃ ಭವೇತ್. ಇನ್ನು ಗೋದಾನ, ಸುವರ್ಣದಾನ, ತಿಲದಾನದ ಬಗ್ಗೆ ಹೇಳಿದ್ದೇನೆ. ವಿವಾಹಂ ಚೈವ ಕುರ್ವೀತ ಪುತ್ರಾನುತ್ಪಾದಯೇತ ಚ ಪುತ್ರಲಾಭೋ ಹಿ ಕೌರವ್ಯ ಸರ್ವಲಾಭಾದ್ವಿಶಿಷ್ಯತೆ. ಅದರಿಂದಾಗಿ ಮದುವೆ ಮಾಡಿಕೊಳ್ಬೇಕು, ಮಕ್ಕಳನ್ನು ಹುಟ್ಟಿಸಬೇಕು. ಮಕ್ಕಳನ್ನು ಪಡೆಯೋದೇನಿದೆ ಅದು ಎಲ್ಲ ಲಾಭಕ್ಕಿಂತ ಮಿಗಿಲು ಅಲ್ವೇ. ನಾವು ಜನ ಜಾಸ್ತಿ ಆದರೆ ಸಾಕು, ನಮಗೆ ಹೇಳಿದಾಗ ಕೇಳ್ತಾರವರು. ಜನ ಕಡಿಮೆ ಆದರೆ ನಾವು ಹೇಳಿದಾಗ ಕೇಳಲ್ಲ. ಹೀಗೆ 57ನೆಯ ಅಧ್ಯಾಯ ಮುಗೀತು. ಕಥಯಸ್ವಮಹಾಪ್ರಾಜ್ಞ ಭೂಮಿದಾನಾದ್ವಿಶಿಷ್ಯತೆ ಪೃಥಿವೀಂ ಕ್ಷತ್ರಿಯೋ ದದ್ಯಾತ್ ಬ್ರಾಹ್ಮಣಸ್ತಾಂ ಸ್ವಕರ್ಮಣ ವಿಧಿವತ್ ಪ್ರತಿಗೃಹೀಯಾತ್ ನತ್ವನ್ಯೋ ದಾತುಮರ್ಹತಿ. ಅಲ್ಲ, ಭೂಮಿದಾನ ಕ್ಷತ್ರಿಯರು ಮಾತ್ರ ಮಾಡಬಹುದಾದದ್ದು, ಬೇರೆಯವರು ಭೂಮಿದಾನ ಮಾಡಲಿಕ್ಕಾಗಲ್ಲ. ಅಗ್ರಹಾರ ದಾನ ಮಾಡದೆ, ತೋಟ ದಾನ ಮಾಡದೆ, ವನ ದಾನ ಮಾಡಿದೆ, ಇದೆಲ್ಲ ರಾಜರ ಕೆಲಸ. ರಾಜರಿಗೆ ಮಾತ್ರ ಆಗುವ ದಾನವನ್ನು ಹೇಳಿದ್ರೆ ಉಳಿದವ್ರು ಹೆಂಗೆ ಮಾಡ್ತಾರೆ? ಎಲ್ಲರೂ ಮಾಡಬಹುದಾಗಿರುವಂತಹ ದಾನ ಏನು ಅದನ್ನು ಹೇಳಿ. ಯಪ್ರಬ್ರವೀತಿ ಶಿಷ್ಯಾಯ ಧರ್ಮ್ಯಾಂ ಬ್ರಾಹ್ಮೀಂ ಸರಸ್ವತೀಂ ಪೃಥಿವೀ ಗೋಪ್ರದಾನಾಭ್ಯಾಂ ತುಲ್ಯಂ ಸಫಲಮಶ್ನುತೆ ಅಂದ್ರು. ಅದಕ್ಕೆ ಹೇಳಿದ್ರು, ಆಯ್ತು ಎಲ್ಲರಿಗೂ ಹೇಳೋವಂಥದ್ದು ಹೇಳ್ತೇನೆ ನೋಡು. ಗೋದಾನ ಅಂದರೆ ಗೋವು ಅಂದರೆ ಭೂಮಿ ಅಂತ ಅರ್ಥ, ಗೌಹು ಅಂದರೆ ಹಸು ಅಂತ ಅರ್ಥ, ಗೌಹು ಅಂದರೆ ಮಾತು ಅಂತ ಅರ್ಥ. ಒಳ್ಳೆ ಮಾತನ್ನು ಕೊಟ್ಟರೆ ಪೃಥ್ವಿ ದಾನ ಮಾಡಿದ ಪುಣ್ಯ ಬರುತ್ತೆ. ಒಳ್ಳೆ ಮಾತನ್ನು ಕೊಡೋದು ಅಂದರೆ ಬ್ರಾಹ್ಮೀಂ ವಾಚಂ ಸರಸ್ವತೀಂ, ವೇದದ ಮಾತನ್ನ ವ್ಯಾಖ್ಯಾನ ಮಾಡಬೇಕಂತೆ. ವೇದದ ಮಾತನ್ನ ವ್ಯಾಖ್ಯಾನ ಮಾಡ್ತಾ ಇದ್ರೆ ಅದು ಭೂಮಿ ದಾನ ಮಾಡಿದಷ್ಟು ಪುಣ್ಯ. ಹೀಗಾಗಿ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ ಅಂತ ಹೇಳಿದ್ದು ಈ ಉದ್ದೇಶಕ್ಕಾಗಿ. ನನಗೆ ವಿದ್ಯಾಮಾನ್ಯರು ಹೇಳ್ತಾ ಇದ್ದದ್ದು ಯಾವಾಗಲೂ ನೆನಪಿದೆ. ಅವ್ರದೇ ಧ್ವನಿ ಇನ್ನೂ ಕಿವಿಯಲ್ಲಿ ಗುಯ್ಗುಟ್ಟಿದಂತೆ ಆಗತ್ತೆ. ಯಾರು ಬರಲಿಲ್ವಾ, ಗೋಡೆ ಕಡೆಗೆ ತಿರ್ಕೊಂಡು ಪಾಠ ಮಾಡಬೇಕು. ದೇವರು ಕೊಟ್ಟ ಮಾತನ್ನ ಹೇಳಬೇಕಷ್ಟೆ. ನೋಡಿ, ಮಹಾಭಾರತ ಹೇಳುತ್ತೆ ಅದು ಭೂಮಿದಾನ ಅಂತ. ಯಾಕೆಂದ್ರೆ ಇದು ಸಾಮಾನ್ಯ ಅಲ್ಲ. ಯಾವ ಅಪೇಕ್ಷೆಯೂ ಇರದೆ ಒಬ್ಬ ಮಹಾಭಾರತಾದಿಗಳ ಮಾತನ್ನ ಹೇಳ್ತಾ ಇರಬೇಕು. ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಲ್ಲ. ಒಬ್ಬರು ಬಂದಿದ್ರು ಮಾಧ್ವೇತರರು. ಮಾಧ್ವರಲ್ಲಿ ಪಾಠ ಪ್ರವಚನ ದೀಕ್ಷೆ ಇಟ್ಕೊಂಡವರು ಹಲವಾರು ಜನ ಇದ್ದಾರೆ. ಸರ್ವಮೂಲವನ್ನು ಮುಟ್ಟದೆ ಇವತ್ತು ನಾನು ಊಟ ಮಾಡೋದಿಲ್ಲ, ಒಂದು ಹನಿ ನೀರು ಹಾಕೋದಿಲ್ಲ ಸರ್ವಮೂಲ ಪಾರಾಯಣ ಮಾಡದೆ ಅಂತ. ನಮ್ಮ ಸಾಣೂರು ಭೀಮಭಟ್ರು ಆ ತರಹದ ವ್ರತ ಇತ್ತು ಅವ್ರದ್ದು. ಯಾವುದಾದರೂ ಗ್ರಂಥದ ಒಂದು ಭಾಗವನ್ನು ನಾನು ಪಾರಾಯಣ ಮಾಡದೆ ಒಂದು ಹನಿ ನೀರು ಹಾಕುವಲ್ಲ. ಹಾಗೆ ಇನ್ನೊಬ್ಬರು ಲಕ್ಷ್ಮೀ ಪ್ರಸನ್ನ ತೀರ್ಥರು ಅಂತ ಚನ್ನಪಟ್ಟಣದಲ್ಲಿ ಅವರು ವೃಂದಾವನ ಇದೆ, ಅವರು ಈ ತರಹದ ಒಂದು ವ್ರತ. ಸರ್ವಮೂಲ ಪಾರಾಯಣ 3 ಗಂಟೆ ಕಾಲ ಆಗಬೇಕು. ಅದಾದ್ಮೇಲೆ ಒಂದು ಸ್ವಲ್ಪ ಅರಳಿಟ್ಟು ತಿಂದು ಅವತ್ತಿನ ಊಟ ಮುಗೀತು ಅಂತ ಆ ತರಹ ಇದ್ದರಂಥವ್ರು. ಅದರಿಂದಾಗಿ ಇದೆಲ್ಲ ಈ ಪರಂಪರೆಗೆ, ಈ ಪಾರಾಯಣ ಅಂತನ್ನುವ ಒಂದು ವಿಶಿಷ್ಟ ಪರಂಪರೆ ಬೇರೆ ಯಾವ ಇದರಲ್ಲಿಯೂ ಇಲ್ಲ. ಕೀರ್ತಿನಾಥ ಕೃತಕೋಟಿ ಅಧ್ಯಯನ ಮತ್ತು ಪಾರಾಯಣ ಅಂತ ಒಂದು ಪ್ರಬಂಧವನ್ನೇ ಬರೆದಿದ್ದಾರೆ. ಪಂಡಿತರ ತಪ್ಪು ಅಂತ ಹೇಳಿ ಆ ಪುಸ್ತಕದ ಹೆಸರು. ಅದರಲ್ಲಿ ಅದು ಪ್ರಬಂಧಗಳ ಸಂಕಲನ. ಕೀರ್ತಿನಾಥ ಕೃತಕೋಟಿ
ಬಹಳ ಹೊಳಹು ಇರುವ ಮನುಷ್ಯ. ಆ ಇದರಲ್ಲಿ ಅವರು ಹೇಳ್ತಾರೆ ಎಲ್ಲಿಯೂ ಕೂಡ ಪಾರಾಯಣ ಅನ್ನುವ ಕಾನ್ಸೆಪ್ಟ್ ಇಲ್ಲ ಅಂತ. ನಾವು ಅದಕ್ಕೆ ನೋಡಿ ಪಾರಾಯಣ ಅನ್ನುವ ಕಾನ್ಸೆಪ್ಟ್ ಇರೋದ್ರಿಂದ ನಮ್ಮಲ್ಲಿ ಎಲ್ಲ ಬಾಯಿಗೆ ನೀವು ಅದು ಕೋಶ ಕೇಳ್ತೀರಾ, ಲೆಕ್ಸಿಕನ್ ಅನ್ನ ಯಾರು ಸ್ವಾಮಿ ಬಾಯಿಂದ ಹೇಳ್ತಾರೆ? ಕೀಲಾಲಂ ಭುವನಂ ವಿಷಂ ಅಂತಾನೆ. ಕೀಲಾಲ ಅಂದ್ರೇನು? ನೀರು. ಯಾಕೆ? ಕೀಲಾಲಂ ಭುವನಂ ಜಲಂ ಅಂತಾನೆ. ಕೋಶ ಬಾಯಲ್ಲಿ. ಯಾಕೆಂದ್ರೆ ನಮ್ಮಲ್ಲಿ ಪಾರಾಯಣಕ್ಕಷ್ಟು ಮಹತ್ವ. ಅದಕ್ಕಾಗಿ ಪದ್ಯಬದ್ಧವಾಗೇ ಬಂತು ಎಲ್ಲ. ಪದ್ಯಬದ್ಧವಾಗಿದ್ರೆ ನೆನ್ಪಿಟ್ಕೊಳ್ಳೋದು ಸುಲಭ. ನೀವು ಎಂಥದೇ ಇರಲಿ ಆರಾಮಾಗಿ ನೆನ್ಪಿಟ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಪದ್ಯಬದ್ಧವಾಗಿರುತ್ತೆ. ಆದ್ದರಿಂದ ಅದನ್ನು ಪಾರಾಯಣ ಮಾಡ್ತಾ ಇದ್ರೆ ಆಯ್ತು. ಅದು ಮಾಡಬೇಕು ಅಂತಾರೆ. ಯಪ್ರಬ್ರವೀತಿ ಶಿಷ್ಯಾಯ ಧರ್ಮ್ಯಾಂ ಬ್ರಾಹ್ಮೀಂ ಸರಸ್ವತೀಂ. ವಿಶೇಷತಃ ಒಬ್ಬ ಶಿಷ್ಯನಿಗೆ ಅವನು ಕೇಳಿಕೊಂಡು ಬಂದಾಗ ಇದು ದೇವರ ಆದೇಶ, ಇವನ ಮೂಲಕ ನನಗೆ ಬರ್ತಾ ಇದೆ ಅಂತ ಹೇಳಿ ಒಬ್ಬ ಅದನ್ನು ಹೇಳಿದ ಅಂದ್ರೆ ಗೋದಾನದ ಫಲ. ಸನ್ನಿಕೃಷ್ಟ ಫಲಾಸ್ತಾಹಿ ಲಘ್ವರ್ಥಾಶ್ಚ ಯುಧಿಷ್ಠಿರ. ಅದೇ ರೀತಿ ಗೋವುಗಳಲ್ವಾ, ಹತ್ತಿರ ಇರ್ತಾವೆ, ಬೇಗ ಫಲವನ್ನು ಕೊಡತ್ತೆ, ಮೈಂಟೆನೆನ್ಸ್ ಜಾಸ್ತಿ ಇಲ್ಲ. ಮಾತರಸ್ಸರ್ವಭೂತಾನಾಂ ಗಾವಸ್ಸರ್ವಸುಖಪ್ರದಾಃ ವೃದ್ಧಿಮಾಕಾಂಕ್ಷತಾ ನಿತ್ಯಂ ಗವಾಂ ಕಾರ್ಯಂ ಪ್ರದಕ್ಷಿಣಂ. ಎಲ್ಲ ಜೀವರ ತಾಯಿ ಗೋವು. ಅದರಿಂದಾಗಿ ಯಾರು ವೃದ್ಧಿಯನ್ನು ಬಯಸ್ತಾರೆ ಅವರು ಗೋವುಗಳಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕು. ಮಂಗಲಾಯತನಂ ದೇವ್ಯ ತಸ್ಮಾತ್ ಪೂಜ್ಯ ಸದೈವ ಗಾಹ. ಎಲ್ಲ ಮಂಗಳಗಳ ನೆಲೆ. ಅದರಿಂದಾಗಿ ಗೋಪೂಜೆಯನ್ನು ಮಾಡಬೇಕು. ಪ್ರಯೋಜನಂ ದೇವಕೃತಂ ಗವಾಂ ಕರ್ಮಸು ವರ್ತತಾಂ ಪೂರ್ವಮೇಕಾಕ್ಷರಂ ನಾನ್ಯತ್ ಅಭಿಧೇಯಂ ಕಥಂಚನ. ಗೋವಿನ ಹಾಲು ಮೊದಲಾದವುಗಳನ್ನೇ ದೇವ ಕಾರ್ಯದಲ್ಲಿ ಬಳಸಬೇಕು, ಬೇರೆ ಯಾವುದೂ ಅಲ್ಲ. ಎಮ್ಮೆಯ ಹಾಲಲ್ಲ, ಆಡಿನ ಹಾಲಂತೂ ಮೊದಲೇ ಅಲ್ಲ. ಕತ್ತೆ ಹಾಲು, ಒಂಟೆ ಹಾಲು ಇವುಗಳನ್ನು ಕುಡಿಬಾರದು, ನಿಷೇಧ ಇದೆ ಧರ್ಮಶಾಸ್ತ್ರಗಳಲ್ಲಿ. ಯಾಕೆ ನಿಷೇಧ ಇದೆ? ಅದರಿಂದ ಯಾವ ಪ್ರಯೋಜನವಿಲ್ಲ. ಅದು ಅವುಗಳ ಮರಿಗಳಿಗೆ. ಗೋವು ಕೊಡುವ ಹಾಲು ಮಾತ್ರ ಮನುಷ್ಯರಿಗೆ. ಅದು ಬಿಟ್ಟರೆ ಎಮ್ಮೆ ಬಿಟ್ಟರೆ ಇನ್ಯಾವುದೂ ಕೂಡ ನೀವು ಸ್ವೀಕಾರ ಮಾಡೋ ಹಾಗಿಲ್ಲ. ಯಾಕೆ? ಹಲವಾರು ಕಾರಣಗಳಿದೆ. ಗೋವು ವೇದದ ಪ್ರತೀಕ. ಗೋವು ಸತ್ವಗುಣ ಸಂಪನ್ನ. ನೋಡಿ, ಆ ಗೋವು ಇದೆಯಲ್ಲ, ಅದು ಓಡಾಡಿದ್ರೆ ಭೂಮಿ ಫಲವತ್ತಾಗತ್ತೆ. ಇಲ್ಲ ಅಂದ್ರೆ ಗೌಹು ಅಂದ್ರೆ ಏನು? ಗಚ್ಚತಿ ಇತಿ ಗೌಹು ಅಂತ. ಯಾವುದು ಹೋಗಲ್ಲ, ಕತ್ತೆ ಹೋಗಲ್ಲೇನು? ಆದರೆ ಅದು ಓಡಾಡೋದ್ರಿಂದ ಫಲವತ್ತಾಗಲ್ಲ ಭೂಮಿ. ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಗೋಪ್ರಚಾರಾಧ್ಯಾಯ ಅಂತ. ಗೋವನ್ನ ಹೇಗೆ ಓಡಾಡಿಸಿ ಭೂಮಿಯನ್ನ ಫಲವತ್ತಾಗಿ ಮಾಡಬಹುದು ಅಂತ. ಅಂದ್ರೆ ಗೋವಿನಲ್ಲಿ ಎಂತಹ ಸತ್ವ ಇರಬೇಕು. ಪಿತೃಸದ್ಮಾನಿ ಸತತಂ ದೇವತಾಯ ತನಾನಿ ಚ ಪೂಯಂತೆ ಸಕೃತಾ ತಾಸಾಂ ಕಿಂ ಭೂಯಶ್ಚಾಧಿಕಂ ತತಃ ಪ್ರಚಾರೇ ವಾ ನಿವಾತೆ ವಾ ಬುಧೋ ನೋದ್ವೇಜಯೇತ ಗಾಹ. ಪ್ರಚಾರೇ ಅದು ಹುಲ್ಲನ್ನು ತಿನ್ನುವಾಗ, ಬೇರೆ ಬೇರೆ ಸಂದರ್ಭದಲ್ಲಿ ಗೋವುಗಳನ್ನು ಹೆದರಿಸಬೇಡಿ. ತ್ರಿಷಿತಾ ಹ್ಯಭಿವೀಕ್ಷಂತ್ಯೋ ನರಂ ಹನ್ಯುಸ್ಸ ಬಾಂಧವಂ. ಅದು ಬಾಯಾರಿದಾಗ ನೀರು ಕೊಡಬೇಕು. ಅವುಗಳಿಗೆ ನೀರು ಕೊಡದೇ ಇದ್ದಾಗ ಅವುಗಳು ಹಿಂಗೆ ನೋಡ್ತಾವಲ್ಲ ದೀನವಾಗಿ, ಆ ಹಸುಗಳು. ಅದು ನೋಟ ಅಲ್ಲಪ್ಪ, ನಿನ್ನ ಕೊಲೆ ಅಂತಂದ್ರು. ಪಿತೃಸದ್ಮಾನಿ ಸತತಂ. ಪಿತೃ ಕಾರ್ಯದಲ್ಲಿ
ದೇವತಾಯತನಾನಿ ಚ. ದೇವತಾಯತನಾನಿ, ದೇವಾಲಯಗಳನ್ನು ನಾವು ಗೋಮೆ ಹಚ್ಚಿ ತಾರಿಸಬೇಕು. ಗೋಮಯ, ಗೋಮೆ ಅಂದರೆ ಗೋಮಯ, ಅದನ್ನು ಹಚ್ಚಿ ತಾರಿಸಬೇಕೇ ವಿನಃ ಬೇರೆ ಯಾವುದು ಅಷ್ಟು ಶುದ್ಧವಾಗಿ ಇರೋಲ್ಲ. ಗ್ರಾಸ ಮುಷ್ಟಿಂ ಪರಗವೇ ದದ್ಯಾತ್ ಸಂವತ್ಸರಂತು ಯಃ ಅಕೃತ್ವಾ ಸ್ವಯಮಾಹಾರಂ ವ್ರತಂ ತತ್ಸಾರ್ವಕಾಮಿಕಂ. ಒಂದು ಮುಷ್ಟಿ ಹುಲ್ಲನ್ನು ಹಸುವಿಗೆ ಕೊಡಬೇಕು, ಅದು ಬಹಳ ಪುಣ್ಯ ಅಂತ. ಸಹಿ ಪುತ್ರಾನ್ಯಚೋರ್ತಂಚ, ಅವನು ಎಲ್ಲವನ್ನೂ ಪಡಿತಾನೆ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ದೇಯಾಕಿಂ ಲಕ್ಷಣಾಗಾವಹ ಕಾಶ್ಚಾಪಿ ಪರಿವರ್ಜಯೇತ್. ಅಲ್ಲ, ಯಾವ ತರಹದ ಗೋವುಗಳನ್ನು ಕೊಡಬೇಕು, ಯಾವುಗಳನ್ನು ಕೊಡಬಾರದು, ಎಂಥವ್ರಿಗೆ ಕೊಡಬೇಕು, ಎಂಥವ್ರಿಗೆ ಎಂಥದ್ದನ್ನು ಕೊಡಬಾರದು, ಅದನ್ನು ಹೇಳಿ ಗೋವಿನ ಬಗ್ಗೆ. ಭೀಷ್ಮ ಅಸದ್ವೃತ್ತಾಯ ಪಾಪಾಯ ಲುಬ್ಧಾಯ ನೃತವಾದಿನೇ ಹವ್ಯ ಕವ್ಯವ್ಯಪೇತಾಯ ನ ದೇಯಾಗೌ ಕಥಂಚನ. ಅಸದ್ವೃತ್ತಾಯ, ಕೆಟ್ಟ ನಡೆಯುಳ್ಳವನು, ಪಾಪಿಷ್ಠ, ಲೋಭಿ, ತಪ್ಪು ನುಡಿಯುವವನು, ದೇವತೆಗಳಲ್ಲಿ ಶ್ರದ್ಧೆ ಇರದವನು, ಶ್ರಾದ್ದ ಮಾಡದವನು, ಅವನಿಗೆ ಗೋವುಗಳನ್ನು ಕೊಡಬಾರದು. ಭಿಕ್ಷವೇ ಬಹುಪುತ್ರಾಯ ಶ್ರೋತ್ರಿಯಾಯ ಆಹಿತಾಜ್ಞಯೇ ದತ್ವಾ ದಶಶತಂ ಗಾವೋ ಲೋಕಾನ್ ಆಪ್ನೋತ್ಯನುತ್ತಮಾನ್. ಯಾರು ಬೇರೆ ಯಾವ ವೃತ್ತಿಯನ್ನು ಅವಲಂಬಿಸಿರೋದಿಲ್ಲ ಅವನಿಗೆ ಗೋವನ್ನು ಕೊಡಬೇಕು. ಝೀರೋ ಇನ್ವೆಸ್ಟ್ಮೆಂಟ್. ಗೋವನ್ನು ಕೊಟ್ಟರೆ ಅದಾಗಿ ಹೋಗಿ ತಪ್ಪಲಲ್ಲಿ ಮೇಯ್ದುಕೊಂಡು ಬರುತ್ತೆ, ಹಾಲು ಕೊಡುತ್ತೆ, ಅಷ್ಟೇ. ಅದರಿಂದಾಗಿ ಶ್ರೋತ್ರಿಯ ಆಹಿತಾಜ್ಞೆಯೇ. ಆಹಿತಾಜ್ಞೆ ಅಂದರೆ ಆಹಿತಾನಲ. ಆಹಿತಾನಲ ಅಂದರೆ ಐತಾಳ. ಆಹಿತಾನಲನನ್ನ ಐತಾಳ ಅಂತ ಕರೀತಾ ಇದ್ದೀವಿ, ಹೌದಾ? ಅದರಿಂದಾಗಿ ಆಹಿತಾಜ್ಞೆಯೇ, ಅವನಿಗೆ ಗೋವುಗಳನ್ನು ಕೊಟ್ಟು ಒಳ್ಳೆ ಲೋಕವನ್ನು ಹೊಂದುತ್ತಾನೆ. ಈಗ ನಾವು ಗೋಕೇಂದ್ರಿತವಾದ ಬಾಳುವೆಯನ್ನು ನಡೆಸ್ತಾ ಇಲ್ಲ. ಅದರಿಂದಾಗಿ ಯಾರು ಗೋವುಗಳನ್ನು ನೋಡಿಕೊಳ್ಳುತ್ತಾರೆ ಅವರ ಕೈಯನ್ನು ಬಲಪಡಿಸೋದು ನಮ್ಮ ಕರ್ತವ್ಯ ಆಗತ್ತೆ. ಒಬ್ಬ ನಮ್ಮ ಮುತ್ತಜ್ಜಿ ಬಹಳ ತಮಾಷೆ, ಬಹಳ ಚೆನ್ನಾಗಿ ಮಾತಾಡೋರು ಅವರು. ಚಂದ್ರಹಾಸಾಚಾರ್ ಅಂತ ಬೆಂಗಳೂರಿನ ಜನ ಕೇಳಿರ್ತಾರೆ. ಖೇಡ ಚಂದ್ರಹಾಸಾಚಾರ್ ಅವರ ಹೆಂಡತಿ, ಅವ್ರು ನಮ್ಮ ಮುತ್ತಜ್ಜ. ಅವ್ರನ್ನ ನಾವು ನೋಡಿದ್ದೀವಿ. ಯಾರೋ ಒಬ್ಬರು ಬಲವಂತ ಮಾಡ್ತಾ ಇದ್ರು. ಅವ್ರದ್ದು 20-30 ಮನೆ ಇಲ್ಲೇ ಇದೆ ಹತ್ತಿರದಲ್ಲೇ. ಒಬ್ಬ ಕಾಡ್ತಾ ಇದ್ದ, ಹಸು ಗೋದಾನ ಕೊಡ್ತೀನಿ ಅಂತ. ಹಾಲಲ್ಲಿ ಕಟ್ಲೋ ರೂಮಲ್ಲಿ ಕಟ್ಲೋ ಅಂತ ಕೇಳಿದ್ರು ಅವರು. ಅವತ್ತು ಸುಮ್ಮನಾದ ಅವನು. ಹಾಗೆ ನಾವು ಇವತ್ತು ಇಲ್ಲೆಲ್ಲೂ ಇಟ್ಕೊಳ್ಳಿಕ್ಕಾಗಲ್ಲ. ಗೋವುಗಳನ್ನು ಸ್ವಚ್ಛಂದವಾಗಿ ಓಡಾಡ್ಲಿಕ್ಕೆ ಬಿಡಬೇಕು, ಅದು ಭೂಮಿಗೆ ಒಳ್ಳೆಯದು. ನಾವು ಇವತ್ತಿನ ಜೀವನ ಶೈಲಿ ಹೀಗಾಗಿದೆ. ಆದರೆ ಒಂದು ಕಡೆ ಬಹಳ ಜನರ ಜೀವನ ಶೈಲಿ ಹೀಗಾದರೂ ಇನ್ನೂ ಕೆಲವು ಜನ ಅದೇ ಹಳೆಯ ಜೀವನ ಶೈಲಿಯನ್ನು ಸ್ವಲ್ಪವಾದರೂ ಇಟ್ಕೊಂಡಿದ್ದಾರೆ. ಅವರ ಕೈಯನ್ನು ಬಲಪಡಿಸಬೇಕು. ಅದೇ ಗೋದಾನ ಅಂತ ಇಟ್ಕೊಳ್ಳೋದು. ಜುಹೋತಿ ಯದ್ಭೋಜಯತಿ ಯದ್ದದಾತಿ ಗವಾಮ್ರಸೈಹಿ ಸರ್ವಶ್ಚೈವಾಂಚ ಭಾಗ್ದಾತ ತನ್ನಿಮಿತ್ತಂ ಪ್ರವರ್ತಿತಃ. ಹೋಮ ಮಾಡಿದ್ರೆ, ಊಟ ಮಾಡಿದರೆ ಗೋರಸ ಅಂತಂದ್ರೆ ಗೋಮೂತ್ರ, ಆಮೇಲೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇವುಗಳೆಲ್ಲ ಗೋರಸವೇ. ಈ ಗೋರಸವನ್ನು ಯಾರು ಉಣ್ಣುತ್ತಾನೆ, ಯಾರು ಗೋರಸವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾನೆ, ಅದರ ಪುಣ್ಯದ ಪಾಲು ಗೋದಾನ ಮಾಡಿದವ್ರಿಗೂ ಇದೆ. ಅದರಿಂದಾಗಿ ನಾವು ನಮ್ಮ ದೇವಸ್ಥಾನಗಳಲ್ಲಿ ಗೋವುಗಳನ್ನು ಏನು ಇಟ್ಕೊಂಡಿರ್ತಾರೆ ಅವುಗಳಿಗೆ ಕೈಲಾದಷ್ಟು
ಒಂದು ದಿವಸ ಆದರೂ ಅಲ್ಲಿ ಕಸ ಗುಡಿಸೋದು, ಅದನ್ನು ಶ್ರಮದಾನ, ಆಮೇಲೆ ಧನದಾನ ಇತ್ಯಾದಿಗಳನ್ನು ಮಾಡಬಹುದು. ಯಶ್ಚೈನಮುತ್ಪಾದಯತಿ ಯಶ್ಚೈನಂ ತ್ರಾಯತೆ ಭಯಾತ್ ಯಶ್ಚಾಶ್ಚ ಕುರುತೆ ವೃತ್ತಿಂ ಸರ್ವೇ ತೇ ಪಿತರಸ್ತ್ರಯಃ ಕಲ್ಮಷಂ ಗುರು ಶುಶ್ರೂಷ ಹನ್ಯಾನ್ಮಾನೋ ಮಹಾಯಚಃ ಅಪುತ್ರತ್ವಂ ತ್ರಯಪುತ್ರಾಃ ಕುವೃತ್ತಿಂ ದಶದೇ ನಮಃ. ನಮ್ಮ ಮನಸ್ಸಿನ ಕಶ್ಮಲವನ್ನು ಗುರು ಶುಶ್ರೂಷೆ ನಾಶ ಮಾಡೀತು. ಗುರುವಿಗಳ ಶುಶ್ರೂಷೆ ಯಾಕೆ ಅಂದರೆ, ವಿದ್ಯೆಯನ್ನು ಕಲಿಯುವಾಗ, ಗುರುಗಳ ಶುಶ್ರೂಷೆ ಮಾಡುವಾಗ ನಮಗೆ ಅಹಂಕಾರ ಬರದಂತೆ ವಿನಯವನ್ನು ಕಲಿಸುತ್ತದು. ಗುರು ಶುಶ್ರೂಷೆ ಮಾಡಿ ಬೆಳೆದವರನ್ನು ನೋಡಿ ಹೇಗಿರ್ತಾರೆ, ಗುರು ಶುಶ್ರೂಷೆ ಮಾಡದೇ ವಿದ್ಯೆಯನ್ನು ಪಡೆದವರನ್ನು ನೋಡಿ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ಅದರಿಂದಾಗಿ ಗುರುಗಳ ಸೇವೆಯಿಂದ ಏನು ವಿದ್ಯೆಯನ್ನು ಪಡೆದಿರ್ತಾರೆ ಅವರು ಮನಸ್ಸಿನ ಕಶ್ಮಲವನ್ನು ಪರಿಹರಿಸಿಕೊಂಡಿರ್ತಾರೆ. ಅವರಿಗೆ ಕಷ್ಟ ಸಹಿಷ್ಣುತೆ ಬರುತ್ತೆ, ಕಷ್ಟವನ್ನು ಸಹಿಸ್ತಾರವರು. ಅದಿಲ್ಲ ಅಂತಂದರೆ ಯದ್ವಾ ತದ್ವಾ ಪ್ರವೃತ್ತರಾಗ್ತಾರೆ. ಆದ್ದರಿಂದ ಮಾನ, ಬೇರೆಯವರು ಸನ್ಮಾನ ಮಾಡಿದಾಗ ಉಬ್ಬಿ ಬಿಡೋದು, ಮಹಾಯತಃ ಕೀರ್ತಿ, ಇವೆಲ್ಲ ಕಲ್ಮಶವನ್ನು ತರುತ್ತೆ ಮನಸ್ಸಿನಲ್ಲಿ. ಆ ಕಲ್ಮಶವನ್ನು ಗುರು ಶುಶ್ರೂಷೆ ಅಂತನ್ನೋದು ಮೊದಲೇ ಮಾಡಿದರೆ ಅದು ಪರಿಹಾರ ಮಾಡುತ್ತೆ. ಅಪುತ್ರತ್ವಂ ತ್ರಯಪುತ್ರಾಃ, ಇನ್ನು 3 ಜನ ಮಕ್ಕಳಿದ್ರೆ ಮಕ್ಕಳಿಲ್ಲ ಅಂತನ್ನುವ ಕೊರಗು ನೀಗತ್ತೆ. ಕುವೃತ್ತಿಂ ದಶಧೇನವಃ, 10 ಹಸು ಅಥವಾ ಎತ್ತು ನಮ್ಮ ಕೈಯಲ್ಲಿದ್ದರೆ ಕೆಟ್ಟದಾಗಿ ಯಾರೂ ಬಾಳಲ್ಲ. ಹಸುವನ್ನು ಸಾಕುವವರು ಯಾವತ್ತೂ ದ್ರೋಹಿಗಳಾಗಿರಲ್ಲ. ಆ ಹಸುವಿನ ಮೇಲೆ ಪ್ರೀತಿಯೂ ಇರಬೇಕು, ಎತ್ತಿನ ಮೇಲೆ ಪ್ರೀತಿಯೂ ಇರಬೇಕು, ದ್ರೋಹಿಗಳಾಗಲ್ಲ. ವೇದಾಂತ ನಿಷ್ಠಸ್ಯ ಬಹುಶ್ರುತಸ್ಯ ಪ್ರಜ್ಞಾನ ತೃಪ್ತಸ್ಯ ಜಿತೇಂದ್ರಿಯಸ್ಯ ಶಿಷ್ಟಸ್ಯ ದಾಂತಸ್ಯ ಯತಸ್ಯ ಚೈವ ಭೂತೇಚು ನಿತ್ಯಂ ಪ್ರಿಯವಾದಿನಶ್ಚ. ಇದೆಲ್ಲ ನಾವು ಯಾಕೆ ಅನುಸಂಧಾನ ಮಾಡಬೇಕು ಅಂದರೆ ಪ್ರಾಚೀನ ಭಾರತ ಅರ್ಥ ಆಗಬೇಕಲ್ಲ. ಇವಾಗ ಇದ್ಯಾವುದು ಇಲ್ಲದೆ ಇರಬಹುದು, ನಮ್ಮ ಕಾಲಕ್ಕೇನೆ ಸ್ವಲ್ಪ ಉಳಿದಿದೆ, ಮುಂದಿನ ಕಾಲದಲ್ಲಿ ಇನ್ನೂ ಉಳಿದೇ ಇರಬಹುದು. ಆದರೆ ಇದೆಲ್ಲ ಇರಬೇಕು. ಯಾಕೆಂದರೆ ಪ್ರಾಚೀನ ಭಾರತವನ್ನು ಅರ್ಥ ಮಾಡಿಕೊಳ್ಬೇಕಾದದ್ದು ರಾಮಾಯಣದ ಮೂಲಕ, ಮಹಾಭಾರತದ ಮೂಲಕವೇ ವಿನಃ ಬೇರೆ ಯಾರ್ದೋ ಇಂಗ್ಲೀಷ್ ಬರಹಗಳ ಮೂಲಕ ಅಲ್ಲ. ಅವ್ರಿಗೇನು ಅಂತಲೇ ಗೊತ್ತಿರಲ್ಲ. ನೀವು ವಿಲ್ ಡ್ಯುರಾಂಟು ಎಲ್ಲ ದೇಶದ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ಒದಗಿಸಿದ್ದಾನೆ. ಭಾರತ ದೇಶದ ಬಗ್ಗೆ ಯಾಕೆಂದರೆ ಅವನಿಗೆ ಅರ್ಥವೇ ಆಗಿಲ್ಲ. ಚಾಣಕ್ಯನ ಅರ್ಥಶಾಸ್ತ್ರ ಅವನು ಅರ್ಥ ಮಾಡಿಕೊಂಡಿರೋ ಬಗೆ ನೋಡಿ ನಾನು ಕನಸಿನಲ್ಲಿಯೂ ಬೆಚ್ಚಿ ಬೀಳುವ ಹಾಗಾಗೋಗಿತ್ತು. ಏನಿದು ಇಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಇವನು ಅಂತ. ಈ ಹಿಸ್ಟಾರಿಯನ್ಸ್ ಅಂತ ಯಾರು ಹೇಳ್ಕೊಳ್ತಾರೆ ತಮ್ಮನ್ನ, ಅವ್ರೇನು ಮಾಡ್ತಾರೆ, ವೆಸ್ಟರ್ನ್ ಹಿಸ್ಟಾರಿಯನ್ಸನ್ನೇ ಹೆಚ್ಚು ಕೇಂದ್ರೀಕರಿಸ್ತಾರೆ. ನಾನು ಹೇಳೋದು ಕರೆಕ್ಟು, ಆದರೆ ಆ ದೇಶದ ಮೂಲ ಪಠ್ಯ ಇರುತ್ತಲ್ಲ ಅದರಿಂದ ಅರ್ಥ ಮಾಡ್ಕೊಳ್ಳಿ. ಈಗ ಇಂಗ್ಲೆಂಡು, ಸ್ಕ್ಯಾಂಡಿನೇವಿಯಾ, ಆಮೇಲೆ ಆಸ್ಟ್ರೇಲಿಯಾ, ಆ ದೇಶಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಒಂದು ರೀತಿ ಕರೆಕ್ಟ್. ಯಾಕೆಂತಂದರೆ ಅವರಲ್ಲಿ ದೇಹಾತಿರಿಕ್ತ ಆತ್ಮ ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ. ಆದ್ದರಿಂದ ಬರೆದಿದ್ದನ್ನು ಸರಿಯಾಗಿ ಗ್ರಹಿಸಿದ್ದಾರೆ ಅಂತ. ಆದರೆ ಆ ಮಾತನ್ನು ನೀವು ಭಾರತಕ್ಕೆ ಹೇಳಲಿಕ್ಕೆ ಬರಲ್ಲ. ಅದರಿಂದ ನಾವು ಹಸು, ಇದರ ಮಹತ್ವ ಮೊದಲಾದವುಗಳನ್ನು ಇಲ್ಲಿ ಏನಿದೆ ಈಗ ಅನುಸಂಧಾನ ಮಾಡಬೇಕು. ಇನ್ನೊಂದು 51 ಆಗಿದೆ, ಆದರೂ ಒಂದು ಸ್ವಲ್ಪ ಹೇಳಿಬಿಡ್ತೇನೆ. ಯಾರು ಹಸಿವಿನಿಂದ ಅಲ್ವಾ ಕೆಟ್ಟ ಕೆಲಸ ಮಾಡೋದು.
ಚಕ್ಷುದ್ಭಯಾದ್ವೈ ನ ವಿಕರ್ಮ ಕುರ್ಯಾತ್ ಮೃದುರ್ದಾಂತಶ್ಚಾತಿಥಿರ್ಯಸ್ಯ ನಿತ್ಯಂ. ಹಸಿವಿನ ಭಯದಿಂದ ಕೆಟ್ಟ ಕೆಲಸ ಮಾಡದೇ ಇರೋರು ಯಾರು? ಹಸಿರು ಇಟ್ಕೊಂಡವರು. ಹಸಿವಿನ ಭಯ ಕೆಟ್ಟ ಕೆಲಸ ಮಾಡತ್ಸದ್ದು. ಒಬ್ಬೊಬ್ಬ ಕಳ್ಳತನಕ್ಕೆ ಚಿಕ್ಕ ಮಟ್ಟದ ಕಳ್ಳತನ ಮಾಡ್ತಾನೆ ಅಂದ್ರೆ ಹಾಗೆ, ಚಿಕ್ಕ ಮಟ್ಟದ ಕಳ್ಳತನ ಮಾಡ್ತಾನೆ ಅಂದ್ರೆ ಹಸಿವಿನ ಭಯ ಇರುತ್ತೆ ಅಂತ. ಅವನು ಗೋವುಗಳನ್ನು ಸೇವಿಸೋದಾಗಿದ್ರೆ ಹಸಿವನ್ನು ಧೈರ್ಯದಿಂದ ಎದುರಿಸುವಷ್ಟು ತಾಕತ್ತು ಬಂದ್ಬಿಡುತ್ತಂತ ಅವನಿಗೆ. ನೈತಿಕವಾದ ತಾಕತ್ತು ಬರುತ್ತೆ. ಆಮೇಲೆ ಹಸುವಿನ ಹಾಲು ಕುಡಿತಾನೆ ಬಿಡಿ, ಕ್ಷುದ್ಭಯ ಹೋಗುತ್ತೆ. ಈ ಸಮಾಜದ ಕೆಳಮಟ್ಟದ ಸಮಸ್ಯೆ, ಆದರೆ ಅದು ತೀರ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ನೀಚ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೆ, ದುಷ್ಟರಿಗೆ ಜೊತೆ ಆಗ್ತಾನೆ ಅನ್ನೋದು ಹಸಿವಿನ ಸಮಸ್ಯೆಯಿಂದ. ಅದನ್ನ ಇದು ಕಳೆದು ಬಿಡುತ್ತೆ. ವಿಪ್ರದಾರೇ ಪರಹೃತೆ ವಿಪ್ರಸ್ವನಿಚಯೇ ತಥಾ ಪರಿತ್ರಾಯಂತಿ ಶಕ್ತಾಸ್ತು ನಮಸ್ತೇಭ್ಯೋ ಮೃತಾಸ್ತು ವಾಂ ನಪಾಲಯಂತಿ ಚೇತ್ತಸ್ಯ. ಗೋವುಗಳನ್ನ ಕಾಪಾಡಬೇಕು, ಪುಣ್ಯ. ಗೋವುಗಳನ್ನು ಪೀಡಿಸಬಾರದು, ಪಾಪ. ಆದ್ದರಿಂದ ರಾಜನಾದವನು ಗೋವುಗಳ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಕೊಳ್ಬೇಕು ಅನ್ನುವಲ್ಲಿಗೆ 58 ಅಧ್ಯಾಯ 58. ಗೋವು ಅನ್ನೋದು ನಮಗೆ ಇಲ್ಲಿ ಕಾಣುವ ಮೂರ್ತ ಪ್ರತೀಕದ ಹಿಂದೆ ಸಾವಿರಾರು ಅಮೂರ್ತ ಸಂಗತಿಗಳಿರುತ್ತೆ. ಅದನ್ನೆಲ್ಲ ನಾವು ಗಮನಿಸ್ಬೇಕು. ಅದೇ ಬೇರೆ ದೇಶದ ತರಹ ಈ ದೇಶ ಅಲ್ಲ. ಈ ದೇಶವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಪಾರವಾದ ತಾಳ್ಮೆ, ಜನರ ಸಂಪರ್ಕ, ಶಾಸ್ತ್ರದ ಪ್ರಾಮಾಣಿಕ ಚಿಂತನೆ, ಇವುಗಳೆಲ್ಲ ಬೇಕು. ಹೀಗೆ 58 ಆಯಿತು. ನಾಳೆ 59 ನೋಡೋಣ. ಕೃಷ್ಣಾರ್ಪಣಮಸ್ತು.